ಈಶಃ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವ ನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ನಮ ಶ್ರೀಮನ್ಮಧ್ವಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸ್ವರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಭಗವದ್ಗೀತೆಯ ಚಿಂತಕರಿಗೆ ವಂದನೆಗಳು. ದ್ರೋಣಾಚಾರ್ಯರಲ್ಲಿ ಅವರ ಪಾಳೆಯದಲ್ಲಿನ ತನ್ನ ಸೈನ್ಯದ ನಾಯಕರ ಬಗ್ಗೆ ಲೆಕ್ಕ ಹೇಳುತ್ತೇನೆ ಅಂತ ಹೊರಟವ ದುರ್ಯೋಧನ. ಭೀಷ್ಮರಿಗೆ ಹಿಂದೆ ರಥಾತಿರಥ ಸಂಖ್ಯಾನ ಚಿಂತನೆಯಲ್ಲಿ ನೆಲೆಗೊಂಡಾಗ ಎಲ್ಲಿ ಬಿಟ್ಟೋದವರಿದ್ದಾರೆ ಅಂತ ಹುಡುಕಿಕೊಂಡು ದುರ್ಯೋಧನ ಅವರನ್ನು ಎಚ್ಚರಿಸಿದವ. ಇಲ್ಲಿ ದ್ರೋಣರಲ್ಲಿ ಲೆಕ್ಕ ಹೇಳುವಾಗ ಬರೀ 7 ಜನರನ್ನು ಮಾತ್ರ ಹೇಳುತ್ತಾ ಇದ್ದಾನೆ. ಅದಾಗಲೇ ಅವನಿಗೆ ಉಳಿದವರ ಮೇಲೆ ಭರವಸೆ ತಪ್ಪಿ ಹೋಗಿದೆ. ಹಾಗಾಗಿ ಇವರನ್ನು ವಿಶಿಷ್ಟರು ಅಂತ ಮತ್ತೆ ಗಮನಿಸಿ ಗುರುತಿಸಿ ಪದದಲ್ಲಿ ತಿಳಿಸಿ ಭವಾನ್ ಅವರನ್ನು ಬಿಡಲಿಕ್ಕಾಗುವುದಿಲ್ಲ ದ್ರೋಣರನ್ನು. ಮತ್ತೆ ಹೇಳಿದರು ಎಲ್ಲಿ ದ್ರೋಣರು ಮತ್ತೆ ಬರ್ತಾರೋ ಅಂತೇಳಿ ಮೊದಲಿಗೆ ಹೇಳಿಕೊಂಡ. ಭೀಷ್ಮಶ್ಚ ತನ್ನ ವಂಶದ ಹಿರಿಯ, ಇವತ್ತು ಸೇನಾಪತಿ ಇಂತ ಬದಲಾಗುತ್ತೆ ಅಂತ ಗೊತ್ತಿಲ್ಲ ಅವನಿಗೆ. ಸ್ವೇಚ್ಛಾಮರಣಿ ಅನ್ನುವುದು ಭೀಷ್ಮ ಅಂತ ಗೊತ್ತಿದೆ. ಸೇನಾಪತಿಯನ್ನು ಆಗಿಸಿಬಿಟ್ಟಿದ್ದಾನೆ. ತನ್ನ ದೌಡು ಹೋರಾಟದ ಅಂಗಳದಲ್ಲಿ ಮಗದೊಂದು ಸೇನಾಪತಿಯನ್ನು ಪಡಿತಾನೆ ಎನ್ನುವ ಯೋಚನೆಯೇ ದುರ್ಯೋಧನನಿಗೆ ಇಲ್ಲ. ಅವ ಬಿದ್ದು ಬಿಟ್ಟ. ಮಗದೊಬ್ಬನನ್ನು ಸೈನ್ಯಕ್ಕೆ ಹೋರಾಳುವನ್ನಾಗಿ ಗುರಿಕಾರನನ್ನೇ ಮಾಡಲಿಕ್ಕೆ ಬೇಕಾಯಿತು. ದ್ರೋಣರನ್ನು ಕಟ್ಟಿದರು ಮತ್ತೆ. ಆದರೆ ಈ ಲೆಕ್ಕಾಚಾರದಲ್ಲಿ ಮತ್ತೆ ದ್ರೋಣನಾಗ್ತಾನೆ ಎನ್ನುವ ನೆಲೆಯಲ್ಲಿ ದುರ್ಯೋಧನ ಹೇಳಲಿಕ್ಕೆ ಹೋಗಿದ್ದೇ ಇಲ್ಲ. ಅದನ್ನಿಲ್ಲಿ ಹೇಳಿಕೊಳ್ಳುವಾಗ ಭವಾನ್ ಭೀಷ್ಮಶ್ಚ ಕರ್ಣಶ್ಚ, ಯಾವಾಗ ಭೀಷ್ಮರಿಂದ ಲೆಕ್ಕಾಚಾರದಲ್ಲಿ ತಪ್ಪಿ ಹೋದನೋ ಕರ್ಣ ಅವನನ್ನು ಇವನ ಲೆಕ್ಕದಲ್ಲಿಟ್ಟುಕೊಂಡ. ಆದರೆ ಅವನ ಲೆಕ್ಕಕ್ಕಿಲ್ಲ. ಭೀಷ್ಮ ಇರುವವರೆಗೆ ಹೋರಾಡುವುದಿಲ್ಲ ಹೇಳಿದ್ದಾನೆ. ಆದರೆ ಹೇಳಲಿಕ್ಕೇನು ಇವನಿಗೆ? ಇವರು ನಾಯಕರು ಅಂದರೆ ಹೋರಾಡಲಿಕ್ಕೆ ಬರಬೇಕು ಅಂತ ಇಲ್ಲ, ಇದ್ದಾರೆ ಅಂತ ಅಷ್ಟೇ ಇವನ ಲೆಕ್ಕಾಚಾರದಲ್ಲಿ. ನೋಡಿ ಎಷ್ಟು ವಿಚಿತ್ರ ಅಂತ. ಅವರು ಲೆಕ್ಕ ತಪ್ಪಿಸಿದ್ದಕ್ಕೆ ಇವನು ಲೆಕ್ಕ ಹೇಳಿಕೊಳ್ಳುವಲ್ಲಿ ಕಳೆದುಕೊಳ್ಳದೆ ಮೊದಲಿಗೆ ಅವನನ್ನು ಹಾಕಿಕೊಂಡು ಭವಾನ್ ಭೀಷ್ಮಶ್ಚ ಕರ್ಣಶ್ಚ. ಬೇಕಾಗಿಲ್ಲ. ನಾವೇನು ಪಾಪ ಓದುಗರು ಸ್ವಲ್ಪ ಸಮಾಧಾನ ಪಟ್ಟುಕೊಂಡು ಕೌರವನ ಪಾಳೆಯದಲ್ಲಿ ನಿಂತುಕೊಳ್ಳದೆ ಇತ್ತ ಶಾಸ್ತ್ರೀಯವಾಗಿ ಚಿಂತನೆ ಮಾಡಬೇಕೆನ್ನತಕ್ಕಂಥ ಹಠ ತೊಟ್ಟುಕೊಂಡು ಏನೆಲ್ಲ ಮಾಡಬೇಕು ಅಂತ ಹೇಳಿಕೊಂಡು ಸರ್ಕಸ್ ಮಾಡ್ತಾ ಹೆಚ್ಚಿನ ಅಂಶ ಪರಶುರಾಮರಲ್ಲಿ ಓದಿಕೊಂಡವರ ಯಾದಿ ಅಂತ ಕೆಳಗೆ ಬರಿಬೇಕಾಯಿತು. ಸುಮ್ಮನೆ ವ್ಯರ್ಥ ಅದು. ಮೊದಲು ಓದಿಕೊಂಡವ ಭೀಷ್ಮ, ಮತ್ತೆ ಓದಿದವ ದ್ರೋಣ, ಕಡೆಗೆ ಓದಿಕೊಂಡವ ಕರ್ಣ. ಆದರೆ ಆ ಸೀರಿಯಲ್ ಬರಲಿಲ್ಲ ಇಲ್ಲಿ ಹೇಳುವಾಗ. ಕ್ರಮ ತಪ್ಪಿಸಿದ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಅಂದ್ರೆ ನಾವು ಸುಮ್ಮನೆ ಹೇಳುವುದಷ್ಟೇ ಓದಿಕೊಂಡವರು ಅಂತ. ನಿಜವಾಗಿ ಅಲ್ಲ ಅದು. ಹಾಗೆ ಬಿಟ್ಟು ಹೋದವರು. ಭೀಷ್ಮ ಬಿಟ್ಟು ಹೋಗಿದ್ದಾನೆ. ಅದಕ್ಕೆ ಭೀಷ್ಮನಿಗೆ ಅಂಟಿಸಿಕೊಂಡು ಕರ್ಣ ಅಂತ ಹೇಳಿಬಿಟ್ಟ. ನಿಜವಾಗಿ ಬೇಕಾಗಿಯೇ ಇಲ್ಲ. ಕೃಪಾಚಾರ್ಯರಿದ್ದಾರೆ ಉತ್ತಮರು. ಈ ಹಿಂದೆ ಅರಸೊತ್ತಿಗೆಯಲ್ಲಿ ಕಾದಿದವರು, ಗುರುಸ್ಥಾನದಲ್ಲಿ ನಿಂತವರು. ಬೇಡ, ಕೊನೆಗೊಮ್ಮೆ ತನಗೆ ಅತ್ಯಂತ ಪ್ರಿಯನಾದ ಅಶ್ವತ್ಥಾಮನನ್ನಾದರೂ ಹೇಳ್ಬೋದಿತ್ತಲ್ಲ, ಅದು ಹೇಳಿಕೊಂಡಿಲ್ಲ. ಕರ್ಣನನ್ನು ಎಲ್ಲಿಯಾದರೂ ನಿಲ್ಲಿಸಲೇಬೇಕು ಹೇಳಿ ಭೀಷ್ಮರ ಪಕ್ಕಕ್ಕೆ ತಂದುಬಿಟ್ಟ. ಹೆಸರಿನಲ್ಲಿ ಆದರೆ ಇರಲಿ ಅಂತ. ಅದು ಎಣ್ಣೆ ಸೀಗೆ ಆಗಿದ್ದರೂ ಚೆನ್ನಾಗಿ ಗೊತ್ತು ಭೀಷ್ಮರಿಗೆ ಕರ್ಣ ಎಷ್ಟು ತಮ್ಮ ವಂಶದಲ್ಲಿ ಹಾಳು ಮಾಡಿದ ಅಂತ, ಹುಳಿ ಹಿಂಡಿದ ಅಂತ. ಕೇವಲೊಬ್ಬ ಕರ್ಣನಿಂದಾಗಿ ದುರ್ಯೋಧನ ಪಾಂಡವನಲ್ಲಿ ಪೂರ್ತಿ ದ್ವೇಷವನ್ನು ಮಾಡಲಿಕ್ಕೆ ಶುರು ಮಾಡಿದ. ತನಗೊಂದು ಬೆಂಬಲ ಜನ ಬಂದ ಅಂತ.
ಹೀಗಾಗಿ ಕರ್ಣನನ್ನು ಏನಾದರೂ ಮಾಡಿ ಅಂಟಿಸಬೇಕು ಅಂತೇಳಿ ದುರ್ಯೋಧನ ಹೆಸರಿನಲ್ಲಿ ಆದರೂ ಅಂಟಿಸಿಬಿಟ್ಟ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ. ಒಟ್ಟಾರೆ ಗೀತೆ ಓದುವವರಿಗಂತೂ ಭೀಷ್ಮರ ಪಕ್ಕದಲ್ಲಿ ಕರ್ಣ ಸಿಗ್ತಾನೆ. ಈಗ ಕೃಪಶ್ಚ, ಮತ್ತೆ ಕೃಪನನ್ನು ಹೇಳಿದ, ಬಿಟ್ಟು ಹೋಗಬಾರದಲ್ಲ, ಅದಕ್ಕೋಸ್ಕರ ಬಿಟ್ಟು ಹೋಗಿ ಆಚೆ ಮಾಡಿದ್ದಾನೆ. ಕರ್ಣನಿಗಿಂತ ಮೊದಲು ಹೇಳಬಹುದಿತ್ತು, ಕೃಪನನ್ನು ಹೇಳಿಸಿಕೊಂಡ. ಅದರಿಂದ ಕೃಪಾಚಾರ್ಯರಿಗೆ ಮತ್ತೆ ದಾಖಲೆಯಲ್ಲಿ ಬೇಜಾರಾಗುತ್ತೆ ಅಂದರೆ ಸಮಿತಿಂಜಯ ಒಂದು ವಿಶೇಷಣ ಆಗಿಬಿಟ್ಟ, ಒಳ್ಳೆಯವರಿದ್ದಾರೆ ಅಂತ. ನೋಡಿ, ಯಾರನ್ನಾದರೂ ತಡವಾಗಿ ಕರೆದು ಬಿಟ್ಟು ಕುಳ್ಳಿರಿಸಿದರೆ ನೀವು ಭಾರಿ ದೊಡ್ಡವರಲ್ವ ಅಂತ ಹೇಳಿಬಿಡುದು. ಪಾಪ ಹೌದು ಅಂತ ತಿಳ್ಕೊಂಡು ಕೂತ್ಕೊಳ್ತಾರೆ ಅವರು. ಅಂದರೆ ಪ್ಯಾಚ್ ವರ್ಕ್ ಮಧ್ಯದಲ್ಲಿ ಏನಾದರೂ ತಪ್ಪಾದರೆ ಅದನ್ನು ಕ್ಷಮಿಸಿ ಅಂತ ಹೇಳುವ ಮೂಲಕ ದೂಡಿಕೊಂಡು ಎಡವಿಕೊಂಡು ಹೋದ ತಕ್ಷಣ ಸ್ವಾರಿ ಅಂತ ಹೇಳಿದ ಹಾಗೆ ಉಪಯೋಗಕ್ಕೆ ಇರುವುದಿಲ್ಲ. ಪಾಪ ಅವರು ಮುಸುರು ನೋಡಿ ಹೇಳಿದ್ದಾರೆ, ಸ್ಟೈಲ್ ನೋಡಿ ಆಯಿತು ಅಂತ ಒಪ್ಪಿಕೊಳ್ಬೇಕು, ಮತ್ತೆಂದಿಲ್ಲ. ಈ ರೀತಿಯಾಗಿ ನಮ್ಮದು ಕತೆ. ಅದನ್ನು ಕೂಡಲೇ ಕೃಪನನ್ನು ಹಾಕಿದ ತಕ್ಷಣ ಕೃಪಶ್ಚ ಸಮಿತಿಂಜಯ ಅಂದ. ಹೋರಾಟದ ಅಂಗಳದಲ್ಲಿ ಗೆಲುವನ್ನು ತಂದುಕೊಡುವವರು ನೀವೇ ಸ್ವಾಮಿ ಅಂದಾಗ ಆಯ್ತಲ್ಲ, ಹೌದಲ್ಲ ಅಂದ ಸುಮ್ಮನೆ ಕೂತ್ಕೊಳ್ಬೇಕು. ಹೀಗೆ ಏನಾದರೂ ಒಂದು ನೆವನಗಳನ್ನು, ಕಾರಣಗಳನ್ನು, ನಿಮಿತ್ತಗಳನ್ನು ಸಿಕ್ಕಿಸಿ ತಪ್ಪಿಸಿಕೊಳ್ಳುತ್ತಾ ಇದ್ದಾನೆ ಸಮಸ್ಯೆಯಿಂದ ದೂರಕ್ಕೆ. ಮತ್ತೆ ಅಶ್ವತ್ಥಾಮ ಇನ್ನು ಬಿಟ್ಟು ಹೋಗಬಾರದು, ಅವರ ಯಾದಿಗಳೆಲ್ಲ ಮುಗಿದೋಗಲಿ ಅಂತ ಎಲ್ಲ ಬ್ರಹ್ಮ ಸಮಾಜದ ಹೋರಾಳುಗಳನ್ನೆಲ್ಲ ಹೆಸರೆತ್ತಿ ಹೇಳಿದ. ಅಶ್ವತ್ಥಾಮ ಅಂದ. ಇನ್ಯಾರು ಇಲ್ಲ ಅಲ್ಲಿ. ಇವನು ಕರೆದ 7 ನಾಯಕರಲ್ಲಿ 3 ಜನ ಬ್ರಾಹ್ಮಣರೇ, ಅದು ಒಂದೇ ಸಂಬಂಧಿಗಳಿದ್ದಾಗೆ, ದ್ರೋಣನ ಮಗ ಮತ್ತೆ ಕೃಪ. ಇವರಿಷ್ಟು ಜನರನ್ನು ಗಟ್ಟಿ ಮಾಡಿ ಕೊನೆಗೆ ತನ್ನ ತಮ್ಮಂದಿರನ್ನಲ್ಲಿ ತಾನು ಅಂತ ಹೇಳಿಕೊಂಡಿಲ್ಲ, ನನ್ನನ್ನು ನಾಯಕ ಅಂತ ಹೇಳುವುದಿಲ್ಲವ, ವಿಕರ್ಣಶ್ಚ ಅಂತ ಹೇಳಿ, ನಾವು ನಿನ್ನೆ ನೋಡಿದೆವು ವಿಕರ್ಣನ ಹೆಸರು ಯಾಕೆ ಬಂದದ್ದು ಅಂತೇಳಿ, ಅವನನ್ನು ಇವ ಒಂದು ದೃಷ್ಟಿಯಿಂದ ಆಪಾದಿತನನ್ನಾಗಿಸ್ಲಿಕ್ಕೋಸ್ಕರ, ಮರ್ಯಾದೆ ತೆಗಿಲಿಕ್ಕೋಸ್ಕರ ಅವರನ್ನು ಕರೆದ. ಇವರೆಲ್ಲ ವಿಶಿಷ್ಟರು, ಪ್ರತ್ಯೇಕವಾಗಿ ತಮ್ಮ ಅಸ್ತಿತ್ವಕ್ಕೆ ನೆಲೆಗೊಂಡವರು ನನ್ನ ಸೈನ್ಯದಲ್ಲಿ. ಸೌಮದತ್ತಿ ತಥೈವ ಚ. ಕೊನೆಗೆ ನಿನ್ನೆ ಇನ್ನೊಬ್ಬರನ್ನು ನೋಡಲಿಕ್ಕಿತ್ತು ನಾವು, 7ನೇವನನ್ನು. ಸೌಮದತ್ತಿಯ ಬಗ್ಗೆ ನಾಳೆ ಹೇಳುತ್ತೇನೆ ಅಂತ ನಿನ್ನೆ ಹೋಗಿದ್ದೆ. ಇವತ್ತು ಬಂದಿದ್ದಾನೆ ಸೋಮದತ್ತಿ. ಬಹಳ ಹಳೆಯವವ. ಭೀಷ್ಮನ ತಂದೆ ಹೆಸರು ಶಂತನು, ಅವನ ಅಣ್ಣಂದಿರ ಹೆಸರು ದೇವಾಪಿ ಬಾಲ್ಯೀಕ, ಮತ್ತು ಅವನ ಅಪ್ಪನ ಹೆಸರು ಅದೆಲ್ಲ ಪ್ರತೀಪ, ಮತ್ತು ಹಿಂದೆ ಅದೆಲ್ಲ ಬೇಡ ಸಾಕಿಷ್ಟು. ಈಗ ಬಾಲ್ಯೀಕ ಇದ್ದಾನಲ್ಲ, ಅವನು ಬಾಲ್ಯೀಕ ದೇಶಕ್ಕೆ ಆಗ ಹೋಗಿಬಿಟ್ಟ. ದೇವಾಪಿ ಅವನು ಅರಸೊತ್ತಿಗೆ ಬರಲಿಲ್ಲ. ತ್ವಗ್ದೋಷಯುಕ್ತ ದೇವಾಪಿ ಜಗಾಮ ತಪಸೇವನಂ ಅಂತ ಅವನು ತಪಸ್ಸು ಮಾಡಲಿಕ್ಕೋಸ್ಕರ ಅವನಿಗೆ ರೋಗ ಇತ್ತು, ಚರ್ಮ ರೋಗ ಇತ್ತು. ಹಾಗಾಗಿ ಅವನು ಅಲ್ಲಿಂದ ಬಿಟ್ಟೋದ, ಅರಸೊತ್ತಿಗೆ ಬೇಡ ಅಂತ. ಅವನು ತಪಸ್ಸಿಗೆ ಹೋಗಿಬಿಟ್ಟ ಬದರಿಗೆ. ಇತ್ತ ಬಾಲ್ಯೀಕ ದೇಶಕ್ಕೆ ಬಾಲ್ಯೀಕ ಹೋದ. ಉಳಿದವನು ಶಂತನು ಅರಸೊತ್ತಿಗೆಯಲ್ಲಿ ನಿಂತ ಹಸ್ತಿನಪುರದ ಗದ್ದುಗೆಯಲ್ಲಿ. ಅಲ್ಲಿಂದ ಭೀಷ್ಮ ಬಂದತ್ತು. ಈಗ ಹೋರಾಟಕ್ಕೆ ಬಾಲ್ಯೀಕ ಬಂದಿದ್ದಾನೆ, ಕರೆಸಿಕೊಂಡಿದ್ದಾರೆ. ಸಂಧಾನದ ಸಭೆಯಲ್ಲಿಯೂ ಬಾಲ್ಯೀಕ ರಾಜ ಇದ್ದ. ಬಾಲ್ಯೀಕ ಯಾರು ಗೊತ್ತಾಯಿತು? ಭೀಷ್ಮನ ಅಪ್ಪನ ಅಣ್ಣ ದೊಡ್ಡಪ್ಪ. ಭೀಷ್ಮನ ದೊಡ್ಡಪ್ಪ ಬಾಲ್ಯೀಕ ಹೋರಾಟಕ್ಕೆ ಬಂದಿದ್ದಾನೆ. ಭೀಮನಲ್ಲಿ ಸತ್ತಿದ್ದಾನೆ. ಬಿಡಿ, ದೊಡ್ಡಪ್ಪ ಅಲ್ವಾ, ಸಾಯಲಿ ಪರವಾಗಿಲ್ಲ. ಅವನು ಹೇಳಿಕೊಂಡಿದ್ದಾನೆ, ನಾನು ಸಾಯುವುದಾಗಿದ್ದರೆ ಭೀಮನಲ್ಲಿ ಸಾಯಬೇಕು ಅಂತ. ಅವನು ಹೋರಾಟದಂಗಳಿಂದ ಆಸೆಗಳವರಿಗೆ. ಭೀಮ ಹೇಳಿದ್ದಾನೆ, ನಾನು ಸುಮ್ಮನೆ ಎಲ್ಲ ಹೊಡೆಯುವುದಿಲ್ಲ, ಜೋರಾಗಿ ಏನಾದರೂ ಲಡಾಯಿ ಮಾಡಿದರೆ ಹೊಡಿತೇನೆ ಅಂದಿದ್ದಾನೆ. ಹಾಗಾಗಿ ಸುಮ್ಮನೆ ಭೀಮನ ಸೇನೆ ಮೇಲೆ ಹೋರಾಟ ಮಾಡಿದ್ದಕ್ಕೆ ಭೀಮನನ್ನು ಮುಗಿಸಿಬಿಟ್ಟ, ಅವನ ಆಸೆಯಂತೆ ಅಂತ. ಬಾಲ್ಯೀಕನ ಮಗ ಸೋಮದತ್ತ. ಸೋಮದತ್ತನ ಮಕ್ಕಳು ಭೂರಿ ಶ್ರವಸ್ಸು ಶಾಲ ಅಂತ 3 ಜನ. ಆ 3ರಲ್ಲಿ ಭೂರಿ ಶ್ರವಸ್ಸು ಭಾರಿ ಜೋರಿನವ. ಅವನೇ ಜಯದ್ರಥನ ಸಂಹಾರದ ಹೊತ್ತಿನಲ್ಲಿ ಸಾತ್ಯಕಿ ಒಳಗೆ ನುಗ್ಗಿದವ ಅರ್ಜುನನ ಪರಿಚಯ ಆಗ್ತಾ ಇಲ್ಲಲ್ಲ, ಸದ್ದು ಕೇಳ್ತಾ ಇಲ್ಲಲ್ಲ ಅಂತ ಧರ್ಮರಾಜ ಹೇಳಿದ್ದಕ್ಕೆ ಒಳಗೆ ಹೋದವ ಸಾತ್ಯಕಿ. 3 ಮೈಲು ದೂರಕ್ಕೆ ನಾವು ನಿನ್ನೆ ನೋಡಿದ್ದೇವೆ. ಮಧ್ಯಾಹ್ನದ ಹೊತ್ತಿನಲ್ಲಿ ಓಡಿದವ ಸಾತ್ಯಕಿ, ಭಯಂಕರ ಸ್ಪೀಡಲ್ಲಿ ಹೋಗಿದ್ದಾನೆ. ಅರ್ಜುನನನ್ನು ನೋಡಬೇಕು, ನೋಡಿದ ತಕ್ಷಣ ಧರ್ಮರಾಜನಿಗೆ ತಿಳಿಸಬೇಕು ಅಂತ. ಹಾಗೆ ಹೋಗ್ತಾ ಇದ್ದಾಗ ಭೂರಿಶ್ರವಸ್ಸು ಅಡ್ಡ ಮಾಡಿ ಅವನನ್ನು ಪೂರ ರಥ ಸಮೇತ ಉಡಿ ಮಾಡಿಬಿಟ್ಟಿದ್ದಾನೆ ಅವನಿಗೆ. ಕೊನೆಗೆ ಕತ್ತಿ ವರಸೆ ಶುರುವಾಗಿದೆ. ಕತ್ತಿಯನ್ನು ಅವನದ್ದು ಕಬಳಿಸಿಬಿಟ್ಟಿದ್ದಾನೆ. ಅವನನ್ನು ಕಡಿತೇನೆ ಅಂತ ಭೂರಿಶ್ರವಸ್ಸು ಕತ್ತಿ ಎತ್ತಿದಾಗ ಕೃಷ್ಣ ಹೇಳ್ತಾನೆ ಅರ್ಜುನ ಹತ್ರ, ಅಲ್ಲಿ ನೋಡು ಅಂತ, ನನ್ನ ಶಿಷ್ಯ ಅಂತ, ನಿನ್ನ ಇಷ್ಟದವ ಅಂತ. ಅರ್ಜುನ ಅಲ್ಲಿಂದಲೇ ಇಲ್ಲಿಗೊಂದು ಬಾಣ ಹೊಡೆದಿದ್ದಾನೆ. ನೇರ ಹೋಗಿ ಭೂರಿಶ್ರವಸ್ಸಿನ ಕತ್ತಿ ಸಮೇತ ತೋಳು ಕತ್ತರಿಸಿ ಬಿದ್ದಿದೆ.
ಗಲಾಟೆ ಮಾಡ್ತಾನೆ ಭೂರಿಶ್ರವಸ್. ಎಂಥದ್ದು ಯುದ್ಧ ಅಂತ. ನೀವು ಅಭಿಮನ್ಯುನಿಗೆ ಯುದ್ಧ ಮಾಡಿದೆ ಅಂತದ್ದು ಕೇಳಿದರು. ಬಾಯಿ ಮುಚ್ಚಿದ್ರು ಅಲ್ಲಿಗೆ. ನಾನು ಹೋರಾಟದಂಗಳದಲ್ಲಿ ಬಂದಿದ್ದೇನೆ, ನನ್ನವರನ್ನು ರಕ್ಷಣೆ ಮಾಡಿಕೊಂಡು ಹೋರಾಡುವುದು ನನ್ನ ಧರ್ಮ, ನನ್ನ ರಕ್ಷಣೆಯಲ್ಲಿ ಸಾತ್ಯಕಿ ಇದ್ದಾನೆ, ಅದಕ್ಕೆ ನಾನು ಹೊಡೆದಿದ್ದೇನೆ, ಇನ್ನು ಹೇಳಿ ಅಂದ. ಧರ್ಮ ತಪ್ಪಿದ್ದೇನಾ ಅಂತ ಉತ್ತರ ಇಲ್ಲ. ಈಗ ನೀವು ಅಧರ್ಮ ಮಾಡಿದ್ದೀರಿ, ನಾವು ಮಾಡಲಿಲ್ಲ. ನಮ್ಮದು ವಿಶಾಲವಾದ ಧರ್ಮ ಇದೆ. ನಾನು ಒಟ್ಟಂದದಲ್ಲಿ ಹೋರಾಟಕ್ಕೆ ಬಂದಿದ್ದೇನೆ, ಅಕ್ಕಪಕ್ಕ ಯಾರಿದ್ದರೂ ಅವರನ್ನು ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ ಆಗಿದೆ. ಇಲ್ಲಿ ಇನ್ನೂ ಒಂದು ಮುಖ ನಡೆದಿದೆ. ದ್ರೋಣರಲ್ಲಿಗೆ ಓಡಿ ಬಂದ ದುರ್ಯೋಧನ ಒಂದು ದಿನ ಹೋರಾಟದ ಅಂಗಳದಲ್ಲಿ, ಕೈ ಸಾಲದೆ ಆಗದೆ ಇದೇ ಹೊತ್ತಿನಲ್ಲಿ ಜಯದ್ರಥನ ಹೋರಾಟದಲ್ಲಿ. ಆಗ ದ್ರೋಣರವನಿಗೆ ಒಳ್ಳೆ ಮಂತ್ರ ಮಾಡಿ ಕವಚ ಕಟ್ಟಿ ಕಳಿಸ್ತಾರೆ, ಹೋಗು ಹೋರಾಡು ಅಂತ. ಒಂದು ಯುದ್ಧ ಕೊಟ್ಟಿದ್ದಾನೆ ದುರ್ಯೋಧನ ಭಾರಿ ಜೋರಲ್ಲಿ. ಅತ್ತ ಅರ್ಜುನ ಒಳಗೋಗಿದ್ದಾನೆ, ಇತ್ತ ದುರ್ಯೋಧನನ ಪೌರುಷ ಪ್ರದರ್ಶನ ಆಗ್ತಾ ಇದೆ. ಆಗ ಅರ್ಜುನ ನೋಡಿದ, ಇದು ದ್ರೋಣರ ಕವಚ ಇದೆ, ಇದಕ್ಕೆ ಮದ್ದು ಬೇರೆ ಇಲ್ಲ, ಹೊಡಿಲಿಕ್ಕೆ ಆಗ್ತದೆ ನನಗೆ. ದ್ರೋಣರು ನನಗೆ ಪವರ್ ಕೊಟ್ಟಿದ್ದಾರೆ, ಗುರುಗಳನ್ನು ಮೀರಿದಾಗತ್ತೆ. ಆದರೆ ದುರ್ಯೋಧನನನ್ನು ಬಗ್ಗು ಬಡಿಲೇಬೇಕು ಹೇಳಿ ಎತ್ತರಿಸಿ ಬಾಣವನ್ನು ತೆಗೆದು ಹೊಡೆದಿದ್ದಾನೆ. ಹೊಡೆದ ತಕ್ಷಣ ಇದು ಗುರುಗಳ ದ್ರೋಣರ ಕವಚ ಮುರಿತದೆ ಎಂದು ಗೊತ್ತಾದಾಗ ಅಶ್ವತ್ಥಾಮ ಇನ್ನೊಂದು ಕಡೆಯಿಂದ ಅದನ್ನು ಹೊಡೆದಾಕಿದ್ದಾನೆ. ಇದು ನಡೆದಿದೆ. ಇದು ಹೇಗಾಯಿತು? ಏನು ಸಾಧ್ಯ ಆಯಿತು? ಅರ್ಜುನ ಮತ್ತೆ ದುರ್ಯೋಧನ ಹೋರಾಡಬೇಕು ಅಂದಾಗ ಎಡೆಯಲ್ಲಿ ಅಶ್ವತ್ಥಾಮನ ಬಾಣ ಯಾಕೆ ತಡಿಬೇಕಾಯಿತು? ಅವನನ್ನು ಉಳಿಸ್ಲಿಕ್ಕೆ. ಅದು ನಡೀತದೆ ಅಂದರೆ ನಮ್ಮ ಅಂಗಳ, ನಮ್ಮ ಜನ ಅಷ್ಟೇ ತಾನೆ, ನಡೀತದೆ ಅಂದ. ಮತ್ತೇನು ಮಾಡಿದ ಅರ್ಜುನ? ಅವನದ್ದು ಕುದುರೆಗಳನ್ನೆಲ್ಲ ಬಡದಾಕಿದ, ಸಾರಥ್ಯನೆಲ್ಲ ಹೊಡೆದಾಕಿದ, ಖಾಲಿ ಕೈ ಮಾಡಿ ದುರ್ಯೋಧನ ಓಡಿಸಿದ. ಕವಚ ಕಟ್ಟಿ ಕುಡಿ ಅಂದ. ಗಮ್ಮತ್ ನೋಡಿ ಅವನು. ನೀವು ಹೀಗೆ ಬಿಡುವುದಿಲ್ಲ ಆದರೆ ಇನ್ನೊಂದು ರೀತಿಯಲ್ಲಿ ಬಿಡಿದೆ. ಇನ್ನೊಮ್ಮೆ ಟ್ರೈ ಮಾಡುವ ಕ್ರಮ ಇಲ್ಲ, ಒಂದು ಸರ್ತಿ ಮಾಡೋದಷ್ಟೇ. ಕವಚ ಹೊಡಿತೇನೆ ಅಂತ ಆಗುವುದಿಲ್ಲ ಅಂತ ಗುರುಪುತ್ರನ ಯೋಚನೆ. ಹೋಗಲಿ, ದುರ್ಯೋಧನೆ ಕಾಡಿಸ್ತೇನೆ ಅಂತೇಳಿ ಭಯಂಕರ ಆಡಿದ್ದಾನೆ. ಇದೆಲ್ಲ ಗಮ್ಮತ್ತುಗಳು. ಹೋರಾಟದ ಅಂಗಳದಲ್ಲಿ ಇಳಿಬೇಕಾಗೊತ್ತಾಗುತ್ತೆ ಎಲ್ಲ ಕಡೆಯಿಂದ ಬಾಣ ಬೀಳುವ ಕಥೆ ಹೇಗೆ ಅಂತ. ಇದು ಕೇವಲ ಒಂದೇ ಲೆಕ್ಕದಲ್ಲಿ ಧೃತರಾಷ್ಟ್ರ ಉವಾಚ ಧರ್ಮಚೇದ್ರೆ ಕುರುಶ್ಚೇದ್ ಈಗ ಓಡಾಡಿಕೊಂಡು ಆಡ್ತಾ ಇದ್ರೆ ಪಾರಾಯಣ ಮುಗಿಯುವಾಗ ಕೂತವರಿಗೂ ಎದ್ದವರಿಗೂ ಒಳ್ಳೆ ನಿದ್ದೆ ಬಂದಿರ್ತದೆ. ಚಾರ್ಮ್ಫುಲ್ ಆಗಿ ಯುದ್ಧರಂಗದಲ್ಲಿ ಇಳಿದಾಗ ಮಾತ್ರ ಕೃಷ್ಣನ ಶಂಖಕ್ಕೆ, ಅದರ ಧ್ವನಿಗೆ ನಮ್ಮ ಕಿವಿ ಕೇಳುವಂಥದ್ದು, ಅರ್ಥ ಆಗುವಂಥದ್ದು. ಅದು ಬೇಕಾದ ಆಗಬೇಕು. ಬಹಳ ಅದ್ಭುತವಾಗಿ, ಬಹಳ ಸುಂದರವಾಗಿ ಭೂರಿಶ್ರವಸ್ಸಿನ ಹೆಸರು ಹೇಳಿದ. ಮುಂದೇನಾಯಿತು ಕೇಳಬೇಡಿ, ಯಾಕೆಂದರೆ ಅದು ಮುಗಿಯುವುದಿಲ್ಲ. ಮತ್ತೆ ಭೂರಿಶ್ರವಸ್ ಬೈದವ ಕೊನೆಗೆ ತನ್ನ ತಪ್ಪು ಅರ್ಥ ಆಗಿ ತಪಸ್ಸಿಗೆ ಕೂತ ಕೃಷ್ಣನ ಚಿಂತನೆ ಮಾಡಲಿಕ್ಕೆ ಅಣಿಯಾದ. ಸತ್ಯಕ್ಕೆ ಸಿಟ್ಟಿನಿಂದ ಅವನ ತಲೆ ಕಳೆದು ಹೋಗಿಬಿಟ್ಟಿದ್ದಾನೆ. ಮುಂದೆ ದೊಡ್ಡ ಗಲಾಟೆ ಆಗಿದೆ ಮತ್ತೆ ಪುನಃ. ಹೀಗೆ ಅಂತ ಭೂರಿಶ್ರವಸ್ಸು ಬಹಳ ಜೋರಿದ್ದಾನೆ, ರುದ್ರದೇವರ ವರದರ್ಪಿತನಿದ್ದಾನೆ. ಹೀಗಾಗಿ ಅವನನ್ನು ಮಗದೊಮ್ಮೆ ಎಚ್ಚರಿಸಲಿಕ್ಕೋಸ್ಕರ ತಮ್ಮ ವಂಶದ ಕುಡಿಯನ್ನಾಗಿ ಹಿರಿಯನನ್ನಾಗಿ ಸೋಮದತ್ತಿ ಅಂತ ಸೋಮದತ್ತನ ಮಗನನ್ನು, 3 ಜನರಿದ್ದರೂ ಒಬ್ಬ ಮಾತ್ರ ಜೋರಿನವ ಹೇಳಿ ಏಕವಚನದಲ್ಲಿ, ಇಲ್ಲಾದರೆ 3 ಜನರು ಬರಬಹುದಿತ್ತು. ಸೋಮದತ್ತಿನ ಅಂತ ಆಗಿದ್ರೆ ಬಹುವಚನ ಆಗಲಿಲ್ಲ, ಒಬ್ಬನನ್ನು ಹೇಳಿ ಭೂರಿಶ್ರವಸ್ತನನ್ನು ಮಾತ್ರ ಹಿಡಿದಿದ್ದಾನೆ. ಹೀಗೆ 7 ಜನರಲ್ಲಿ ತೃಪ್ತಿಪಟ್ಟ, ಮುಗಿದಾಯಿತು. ಉಳಿದವರು ಎಲ್ಲ ಸುಮಾರಿದ್ದಾರೆ. ಅನ್ಯೇಚ ಬಹವಶೂರಾಹ. ಮತ್ತೆ ಸಿಂಹಗಳಲ್ವ ಅವರು, ಶೂರರು ಅಂತ ಹೇಳ್ತೀಯಲ್ಲ. ಹೌದು, ಸಾಯುವ ಶೂರರು ಇವರು. ಮದರ್ತೆ ತ್ಯಕ್ತ ಜೀವಿತಾ ಅಂದ ಕೂಡಲೇ ಬದಲಾಯಿಸಿದ. ಅವರ ಸಿಂಹದಾಗೆ ನಮ್ಮ ಸಿಂಹಗಳಲ್ಲ, ನಮ್ಮದು ಮುದಿ ಸಿಂಹಗಳು. ಹೇಳಬಾರ್ದು ನಾವು, ಭೀಷ್ಮಾದಿಗಳನ್ನು ಇಟ್ಟುಕೊಂಡು ಮಾತಾಡೋದವ. ನಮ್ಮದು ಮುದಿ ಸಿಂಹಗಳು. ಆವತ್ತು ಹಾರಿದ್ದು ಯಾವ ಸಿಂಹ? ದೃಷ್ಟದ್ಯುಮ್ನಂತವರು. ಅದು ಮರಿಸಿಂಹ ಆನೆಯ ತಲೆ ಮೇಲೆ ಹಾರ್ತದೆ. ಮುದಿಸಿಂಹ ಆನೆ ಕಾಲಡಿಯಲ್ಲಿ ಹೋಗ್ತದೆ ಅಷ್ಟೇ, ಮತ್ತೆಂದು. ಇವನು ಗೊತ್ತದು, ತಮಾಷೆ ಮಾಡ್ತಾನೆ. ಸಿಂಹದ ಕಥೆ ಆದರೆ ನಮ್ಮ ಸಿಂಹಗಳಿಗೂ ಪೌರುಷ ಇಲ್ಲ, ಖಾಲಿಯಾಗಿದೆ. ಆದ್ದರಿಂದ ಅತ್ರಶೂರಾಹ ಮಹೇಶ್ವಾಸಾಹ ಭೀಮಾರ್ಜುನ ಸಮಾಯುಧಿ ಅಂತ ಅಲ್ಲಿ ಹೇಳಿದವ. ಇಲ್ಲಿ ಹೇಳ್ತಾನೆ ಅನ್ಯೇಚ ಬಹವಃ ಶೂರಾಹ. ಸುಮಾರು ಜನ ಇದ್ದಾರೆ. ಮತ್ತೆ ಸಮರ ಕೇಳಿದರೆ ಭೀಷ್ಮದ್ರೋಣ ಸಮಾಯುಧಿ ಹೇಳ್ಬೋದಿತ್ತು. ಭೀಷ್ಮದ್ರೋಣ ಸಮಾಯುಧಿ ಅವ ಹೇಳೋದಿಲ್ಲ. ಭೀಷ್ಮರಾಗಿಲ್ಲ, ದ್ರೋಣರಾಗಿಲ್ಲ ನನ್ನ ಹೋರಾಟಕ್ಕೆ. ಮತ್ತು ಉಳಿದವರನ್ನು ನಾನು ಯಾಕೆ ಹೇಳಬೇಕು? ಹೇಳೋದಿಲ್ಲ ಅಂದ. ಅವರೆಲ್ಲ ಸಾಯಲಿಕ್ಕೆ ಬಂದವರು ಅಂದ. ಅವರ ಕಿವಿಗೆ ಕೇಳಬೇಕಿತ್ತು. ಎಲ್ಲ ಒಟ್ಟು ಸೇರಿ ಇವನಿಗೆ ಕಣೆ ಎಸೆದಿದ್ರು. ಮದರ್ತೆ ತ್ಯಕ್ತ ಜೀವಿತಾ ಅಂತಾನೆ. ನನಗಾಗಿ ಉಸಿರು ಚೆಲ್ಲಿದವರು, ಬದುಕಿ ಹೋಗುವವರು ಬಂದದ್ದಲ್ಲ, ನನ್ನನ್ನು ಬದುಕಿಸ್ಲಿಕ್ಕೂ ಬಂದದ್ದಲ್ಲ. ಅವರೂ ಬದುಕುವುದಿಲ್ಲ, ನಾನು ಬದುಕುವುದಿಲ್ಲ.
ಸಾಯಲಿಕ್ಕೆ ಹೊರಟವರು, ಸಾಯಲಿಕ್ಕೆ ಹೋರಾಡುವವರು. ಅಷ್ಟೇ ನಿರ್ದಾಕ್ಷಿಣ್ಯವಾಗಿ ತನ್ನ ಯೋಚನೆಗಳಲ್ಲಿ ಕೊನೆಯನ್ನು ಹಾಕ್ತಾ ಇದ್ದಾನೆ. ಹೌದು, ಸತ್ಯ. ಅರ್ಥ ಶಬ್ದಕ್ಕೆ ಎರಡು ಅರ್ಥ ಇದೆ, ತುಂಬ ಅರ್ಥ ಇದೆ. ಮದರ್ಥೆ ನನಗಾಗಿ ಎನ್ನುವುದು ಸರಿ, ನನ್ನ ಸೊತ್ತಿಗಾಗಿ, ನನ್ನ ದುಡ್ಡಿಗಾಗಿ. ನಾನಿವತ್ತು ದುಡ್ಡು ಚೆಲ್ಲಿದ್ದೇನೆ, ಹೋರಾಟಕ್ಕೆ ಬಂದಿದ್ದಾರೆ. ಆವತ್ತು ಇತ್ತು ಮತ ಬ್ಯಾಂಕ್, ದುಡ್ಡು ಕೊಟ್ಟವರ ಪಕ್ಷಕ್ಕೆ ಸೇರಿಕೊಂಡು ಹೋರಾಡೋದು. ಇವತ್ತು ದುಡ್ಡು ಕೊಟ್ಟವರಿಗೋಸ್ಕರ ಸತ್ಯಣ್ಣದ ಹತ್ತಿರ ಅಳುವುದಿಲ್ವಾ? ಯಾರ ಏನ ಎಂಥದಕ್ಕೆ ಅಳುದು ಕೇಳಿದರೆ, ದುಡ್ಡು ಕೊಟ್ಟಿದ್ದಾರೆ ಅಳುದು, 3 ಗಂಟೆ ಕೊಟ್ಟಿದ್ದಾರೆ, ಸ್ಟಾಪ್. ಆದ ನಂತರ ಹೇಳುವುದೇ ಮತ್ತೆ 1 ಗಂಟೆ ಜಾಸ್ತಿ ಕೊಟ್ಟರೆ ಮತ್ತೊಂದು ಗಂಟೆ, ಇನ್ನು ಮಿನಿಸ್ಟರ್ ಬರಲಿಲ್ಲ ಆದರೆ 1 ಗಂಟೆ ಎಕ್ಸ್ಟೆನ್ಷನ್ ಮಾಡ್ತಾರೆ, ಮತ್ತೊಂದಿಷ್ಟು ದುಡ್ಡು ಇರ್ತಾರೆ, ಮತ್ತೆ ಭಜನೆ ಮಾಡ್ತಾರೆ ಅವರು. ಹೆಣಕ್ಕೂ ಭಜನೆ ಮಾಡುವವರು ಇದ್ದಾರೆ ನಮ್ಮ ಜನ ನೋಡಿ. ಇನ್ನು ಕುಣಿತ ಭಜನೆ ಶುರುವಾಗ್ತದೆ ಹೆಣದ ಸುತ್ತಕ್ಕೆ. ಅದ್ಭುತ ಅದ್ಭುತ. ಯಾರಿಗೆ ನಾವು ಹೇಳುವುದು? ಯಾರನ್ನು ತಿದ್ದುವುದು? ಯಾವಾಗ ತಿದ್ದುವುದು? ಇದು ದುರ್ಯೋಧನ ಹೇಳೋದು, ಇದು ನನಗಾಗಿ, ಇದು ನನ್ನ ಟ್ರಿಪ್ಪು ಅಂತಾನೆ. ಮದರ್ಥೆ, ನನ್ನ ದುಡ್ಡಿಗಾಗಿ ಬಂದಿದ್ದಾರೆ. ಮತ್ತೇನು ಹೇಳುವ? ನನ್ನನ್ನು ಗೆಲ್ಲಿಸುವ ಯೋಗ್ಯತೆ ಇಲ್ಲ ಅವರಲ್ಲಿ, ಗೆಲ್ಲಿಸುವ ಯೋಚನೆಯೂ ಅವರಲ್ಲಿಲ್ಲ. ನಾನು ಯಾರು? ನಾನು ಮಹಾಕಲಿ, ಕಲಿಯುಗದ ಅಧಿದೇವವ. ಮತ್ತೆ ನೋಡಿದರೆ ಅದನ್ನು ಅಮುಕಿಟ್ಟು ಹೇಳ್ತಾನೆ, ಮದರ್ಥೆ ತೆಕ್ತ ಜೀವಿತಾ. ನನ್ನ ಕಲಿಯ ತೆಕ್ಕೆಗೆ ಒಳಗಾಗಿ ಕೆಟ್ಟದು ಮಾಡಲಿಕ್ಕೆ ಬಂದು ಸೇರಿದವರು ಇವರು, ಸಾಯಲಿಕ್ಕೆ ನಿಂತವರು ಅಂದುಬಿಟ್ಟ. ನಾನಾ ಶಸ್ತ್ರ ಪ್ರಹರಣ, ಬಗೆ ಬಗೆಯ ಆಯುಧಗಳು ಇವರ ಕೈಯಲ್ಲಿ ಇವೆ, ಹೊಡಿಲಿಕ್ಕೆ ಇವೆ, ಚೆನ್ನಾಗಿ ಹೊಡಿಲಿಕ್ಕೆ ಇವೆ. ಆದರೆ ಏನು ಮಾಡುವ? ಬಗೆ ಬಗೆಯದ್ದಾಗಿದೆ. ಒಂದೊಂದು ಬಗೆಯದ್ದು ಒಂದೊಂದರಲ್ಲಿ ಯಾರು ನಿಸ್ಸೀಮರಲ್ಲ. ಎಲ್ಲ ಇದೆ, ಆದರೆ ಒಂದೂ ಇಲ್ಲ. ಇದೇ ಕಷ್ಟ. ಎಲ್ಲ ತಿಳ್ಕೊಳ್ತಾನೆ, ಯಾವುದರಲ್ಲಿಯೂ ಮಾಸ್ಟರ್ ಅಲ್ಲ. ಹಾಗಾಗಿ ಯಾವುದು ಉಪಯೋಗಕ್ಕೆ ಬರುವುದಿಲ್ಲ. ಎಂತ ಮಾಡುವ? ಹಾಗಾಗಿ ಬಿಟ್ಟಿದೆ. ಎಲ್ಲ ಸುತ್ತುಗಳಿವೆ, ಆದರೆ ಚೂರು ಚೂರೇ ಇರೋದು, ಹೊಟ್ಟೆ ತುಂಬುವುದಿಲ್ಲ ತಿನ್ನಲಿಕ್ಕೆ. ಆ ನಮೂನೆ ಆಗಿದೆ, ಪ್ಲೇಟ್ ಮೀಲ್ಟ್ ಅದಾಗಿದೆ ವ್ಯವಸ್ಥೆ. ಇದನ್ನವ ಜೋಗ್ ಮಾಡ್ತಾ ಇದ್ದಾನೆ. ನಾನಾ ಶಸ್ತ್ರ ಪ್ರಹರಣ, ಎದುರಾಳಿಗಳನ್ನು ನೋಡಿಕೊಂಡ್ರೆ ತೋಮರೇಶು ಯುಧಿಷ್ಠಿರ ಗದಾಯಾಂ ಪಾರಗೋ ಭೀಮಃ ಅಸಿಚರ್ಮಣಿ ನಿಷ್ಣಾತವು. ನಕುಲ ಸಹದೇವರು ನೋಡಿದರೆ ಕತ್ತಿ ವರಸೆಯಲ್ಲಿ 10-50 ಬಗೆಯನ್ನು ತೋರಿಸಿಕೊಡುವವರು. ಎದುರಾಳಿಯ 1000 ಜನರನ್ನು ಮುಗಿಸ್ತಾರೆ ಖಾಲಿ ಇಬ್ಬರು ನಿಂತು. ಧರ್ಮರಾಜ ತೋಮರ ಎಸೆತ ಮಾಡೋದು, ಬಲ್ಲೆ ಬರ್ಜಿ ಶಕ್ತಿ, ಗುರಿಟ್ಟು ಎಸೆದರೆ ಇಡೀ ಮನುಷ್ಯ ಸೀಡಿ ಹೋಗ್ಬೇಕು. ಇವ ಹತ್ತಿರದಲ್ಲಿ ಗುದ್ದುವುದಿಲ್ಲ, ಇವನದ್ದು ಭಾರಿ ದೂರದ ಆಟ. ಕುದುರೆ ಮೇಲೆ ಹತ್ತಿಕೊಂಡು ಎಸಿತಾ ಹೋಗ್ತಾನೆ, ಬೇಕಾದರೆ ತೋಮರದಲ್ಲಿ ಹೊಡ್ಕೊಂಡು ಹೋಗ್ತಾನೆ. ಅಷ್ಟು ಅವನಲ್ಲಿ ಬಹಳ ವೇಗ ಇದೆ. ಅದರಿಂದ ಬರುವಾಗಲೇ ಧರ್ಮರಾಜ ಹಸ್ತಿನಪುರಕ್ಕೆ ಬರುವಾಗಲೇ ಭಾರಿ ಜೋರು ತೋಮರದಲ್ಲಿ, ಭೀಮಸೇನ ಗದೆಯಲ್ಲಿ, ಅರ್ಜುನ ಬಿಲ್ವಿದ್ಯೆಯಲ್ಲಿ, ಕತ್ತಿವರಸೆಯಲ್ಲಿ ನಕುಲ ಸಹದೇವರು. ಒನ್ನೊಮ್ಮೆ ಯಾವುದಾದ್ರೂ ಒಂದು ದೊಡ್ಡ ಯುದ್ಧ ಬರ್ತದೆ ಅಂತಾದರೆ ಇವರಿಗೆ ಹೇಗೆ ಬೇಕಾದರೂ 5 ಜನ ಸೇರಿ ಕೆಲಸ ಮಾಡ್ತಾರೆ. ಒಬ್ಬೊಬ್ಬರಲ್ಲಿ ಒಂದು ರೀತಿ ಉಂಟು. ಎಲ್ಲರೂ ಒಂದೇ ಬಗೆ ಆದರೆ ಪ್ರಯೋಜನ ಏನಾಗ್ತಿತ್ತು ಹೋರಾಟದಲ್ಲಿ? ಎಲ್ಲವರು ಯಾವುದರಲ್ಲಿ ನಿಷ್ಣಾತರಾಗದಿದ್ದರೆ, ಎದುರಾಳಿ ಜೋರಿದ್ರೆ ಏನು ಮಾಡ್ತಿದ್ರು? ಇದು ವಿಶೇಷ. ಹಾಗಾಗಿ ಆಪ್ಷನ್ಸ್ಗಳು ಬಹಳ ಚೆನ್ನಾಗಿ ಹೇಳಿದರು. ಇವನಿಗೆ ಜರಾಸಂಧನಿ ಬಂದಾಗ ಯಾವುದು ಬೇಕು ಆಯುಧ, ಏನು ತಗೊಳ್ತಿ? ನಾವೇನು ಇಟ್ಕೊಂಡು ಬರಲಿಲ್ಲ, ನನಗೆ ಗದೆ ಆಗ್ಬೋದು ಅಂದ. ಭಾರಿ ಜೋರು ಗದೆಯಲ್ಲಿ ಅವನು ಎಕ್ಸ್ಪರ್ಟ್. ಆಯಿತು ಅಂದು. ಯಾರು ಬೇಕು? ಭೀಮಸೇನ ಆಗ್ಬೋದು. ಸರಿ, ಅವನಿಗೊಂದು ಗದೆ ಅವನೇ ಕೊಟ್ಟದ್ದು. ಜರಾಸಂಧ ಕೊಟ್ಟ ಗದೆಯಲ್ಲಿ ಜರಾಸಂಧನ ಹೊಡೆದದ್ದವರು. ಹೀಗಾಗಿ ಅವರವರು ಒಂದೊಂದರಲ್ಲಿ ಎಕ್ಸ್ಪರ್ಟ್ ಆದ್ದರಿಂದ ವಿನ್ ಆಗಲಿಕ್ಕೆ ಸುಲಭ ಆಯಿತು. ಇವ ಹೇಳ್ತಾನೆ ದುರ್ಯೋಧನ, ನಮ್ದೆಲ್ಲ ಜನ ಇದ್ದಾರೆ, ಎಲ್ಲ ಆಯುಧಗಳು ಅವರ ಕೈಯಲ್ಲಿ ಉಂಟು, ಯಾವುದರಲ್ಲಿ ಅವರನ್ನು ಬಚಾವ್ ಮಾಡಲಿಕ್ಕೆ ಬರುವುದಿಲ್ಲ. ತೆಕ್ತ ಜೀವಿತ, ಬಹಳ ಆಯುಧಗಳಿವೆ, ಜೊತೆಯಲ್ಲಿ ಹೋರಾಡಿ ಸಾಯ್ತಾರೆ. ಸರ್ವೇ ಯುದ್ಧ ವಿಶಾರದಾಹ. ಮತ್ತು ಹೇಳ್ತಾನೆ, ಯುದ್ಧದಲ್ಲಿ ಭಾರಿ ನಿಪುಣರೇ. ಹೌದಾ? ಹಾಗೆಯೇ ಅದು ಶಬ್ದ ನನಗೇನೋ ಬೇರೆ ಅರ್ಥ ಕಾಣಿಸ್ತದೆ. ಯುದ್ಧೇ ಸರ್ವೇ ಯುದ್ಧ ವಿಶಾರದಾಹ. ಇದು ಯಾವ ಶಾ ಅಂತ? ವಿಶಾರದವೋ ವಿಶಾರದವೋ ಅಂತ. ಎಲ್ಲ ಕೆಲವರಿಗೆಲ್ಲ ಶಾಸ ಎಲ್ಲ ಒಂದೇ ನಮನಿ, ಕೊನೆಯ ಅಕ್ಷರಗಳು ಅದು ಹೇಳಲಿಕ್ಕೆ ಬರುವುದಿಲ್ಲ ಅವರಿಗೆ. ಅದು ಎಲ್ಲಿಂದ ಬರ್ತದೆ ಅಂತಲೂ ಗೊತ್ತಿಲ್ಲ. ಅಕ್ಷರಗಳ ವಿನ್ಯಾಸಗಳನ್ನ ಹೇಳಿಕೊಡುವವರಿಗೆ ಗೊತ್ತಿಲ್ಲ. ತಂದೆ ಮತ್ತು ಮಗ ಇಬ್ಬರಿದ್ದಾರೆ. ತಂದೆ ಹೆಸರು ಶಿವ ಅಂತ, ಅವನು ಶಂಕರ. ಅವನ ಮಗನ ಹೆಸರು ಷಣ್ಮುಖ ಅಂತ, ಸ್ಕಂದ. ಹಾಗಾದರೆ ಶಂಕರದ ಮೊದಲ ಶಾ ಯಾವುದು? ಅವನ ಮಗನ ಷಣ್ಮುಖನ ಮೊದಲ ಶಾ ಯಾವುದು? ಯೋಚನೆ ಮಾಡಿಕೊಳ್ಳಿ. ಅದನ್ನು ಹೇಳುವುದು ಹೇಗೆ?
ಒಂದು ಕೆಳಗಿನಿಂದ ಒಂದು ಮೇಲಿನಿಂದ. ಶಂಕರ ಷಣ್ಮುಖ. ಉಷಾ ಆಶಾ. ಸ್ಪೆಲ್ಲಿಂಗ್ ಒಂದೇ ಬರಿಬೇಕು, ಎ ಬರೆದು ಎಸ್ ಎಚ್ ಎ, ಉಷಾ ಯು ಬರೆದು ಎಸ್ ಎಚ್ ಎ. ಯಾರಿಗೇನು ಗೊತ್ತು, ಅವರಿಗೆ ಗೊತ್ತಿಲ್ಲ ಪಾಪ. ಉಷೋದಯ, ಬೆಳಿಗಾಗುವ ಹೊತ್ತು. ಉಷಕ್ಕಾಲ, ಅದು ಷಣ್ಮುಖಶ. ಆಶೆ, ಅದು ನಮ್ಮದು ಆಸೆಗಳು, ಅದನ್ನು ಆಶಾ ಅಂತ ಕರೀತಾರೆ. ಆಶಾ ಬಲವತಿ ರಾಜನ್. ಆಶಾ ಅಂದರೆ ಆಸೆ, ಉಷಾ ಅಂದರೆ ಬೆಳಗಿನ ಹೊತ್ತಿನ ಕತೆ, ಉಷೋದಯ. ಹೀಗಾಗಿ ಶಕಾರಗಳು ಎರಡು ವ್ಯತ್ಯಾಸ ಇವೆ. ಇಲ್ಲಿ ವಿಶಾರದ ಅಂದರೆ ಶಂಕರಶ ಅಲ್ಲದಿದ್ದರೆ, ಷಣ್ಮುಖಶ ಆದರೆ, ಮಗನಶ ಆದರೆ ಅದನ್ನು ತಾಲವ್ಯಶ ಮೂರ್ಧನ್ಯಶ ಅಂತಾರೆ. ತಾಲವಿನಿಂದ ಬರುವಂಥದ್ದು ಶ, ತಲೆಯಿಂದ ಬರುವಂಥದ್ದು ಶ. ಹೇಳುವಾಗ ತಲೆ ಎಲ್ಲ ಆಡ್ತದೆ. ಹಾಗೆ ಇದು ಎರಡು ಅಕ್ಷರಗಳ ವ್ಯತ್ಯಾಸ ಗೊತ್ತಿಲ್ಲದವನಿಗೆ ಅರ್ಥ ಆಗುವುದಿಲ್ಲ ಬಿಡಿ. ಅದು ಕೆಲವೊಮ್ಮೆ ಇವರು ಯಾರು ಕೇಳಿದರೆ ಅದು ಸ್ವಜನರು, ಪಾಪ ಪುಣ್ಯಾತ್ಮ, ಸ್ವಜನರು ಅಂತ ಹೇಳಬೇಕವ. ಸ್ವಜನ ಅಂದರೆ ನನ್ನ ಜನ ಅಂತ. ಅವ ಹೇಳುವಾಗ ಸ್ವಜನರು ಅಂದ್ಬಿಟ್ಟ. ಅಲ್ಲೂ ಸ್ವಲ್ಪ ಸರಿ ಇಲ್ಲ, ಅಥವಾ ದಿನ ತಿಂತಾ ಇರ್ತಾನೆ, ಅದನ್ನು ಹಿಡ್ಕೊಳ್ತಾರಲ್ಲ ಕೆಲವರು, ಪಾಪ ಸಾಯುವವರು, ಪಾಪಾತ್ಮರು, ಪುಣ್ಯಾತ್ಮರು ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವನು ಸ್ವಜನ ಅಂದರೆ ನಾಯಿ ಜನ ಅಂತ ಅರ್ಥ ಆಗ್ತದೆ. ಮತ್ತೇಂದ್ರೆ ಸ್ವಜನ ಹೇಳೋದು ಬಿಟ್ಟು ಸ್ವಜನ ಹೇಳಿದರೆ. ಈ ಪರ್ವಕಾಲದಲ್ಲಿ ಎಷ್ಟು ಸತಿ ಊಟ ಮಾಡ್ತೀರಿ ಕೇಳಿದರೆ, ಪರ್ವಕಾಲದಲ್ಲೆಲ್ಲ ಒಂದೇ ಸತಿ ಊಟ ಮಾಡಲಿಕ್ಕೆ, ಸುಮಾರು ಹೊತ್ತು ಮಾಡಲಿಕ್ಕಿಲ್ಲ. ಅದನ್ನು ಹೇಳೋದು ಒಂದೇ ಹೇಳಲಿಕ್ಕೆ ಸಕೃತ್ ಅಂತ ಹೇಳಬೇಕು. ಸಕೃತ್ ಅಂದರೆ ಒಮ್ಮೆ ಅಂತ ಅರ್ಥ, ಒನ್ ಟೈಮ್. ಅದನ್ನು ಹೇಳುವಾಗ ಸಕೃತ್ ಹೇಳಿಬಿಟ್ರೆ, ಸಕೃತೆ ಅಂದರೆ ಹೇಳಿದರೆ ಹೇಲು ಅಂತ ಅರ್ಥ, ಮಲ ಅಂತ ಅರ್ಥ. ಸಕೃತ್ ಬುಂಜೆ, ಒಮ್ಮೆ ಉಣ್ತೇನೆ ಹೇಳುವವ. ಸಕೃತ್ ಬುಂಜೆ ಹೇಳಿದರೆ ಮಲ ತಿಂತೇನೆ ಹೇಳಿದರೆ ಆಗ್ತದೆ. ಇಲ್ಲ, ಅಕ್ಷರಗಳು ಹೆಚ್ಚು ಕಮ್ಮಿ ಆದರೆ ಎಷ್ಟು ಕಷ್ಟ ಆಗ್ತದೆ ಎಲ್ಲ ನೋಡಿ, ಯೋಚನೆ ಮಾಡಿ. ಇದೆಲ್ಲ ದಾಳಾಗಿ ಉಪಯೋಗಿಸಿಕೊಳ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಇದೆಂತ ಹೇಳ್ತಾರೆ, ಅದು ವಾರ್ತೆಗಳು ಅಂತ ಹೇಳುವವರಿದ್ದಾರಲ್ಲ, ಭಾರಿ ಗಮ್ಮತ್ತಿರ್ತದೆ. ಅವರು ಎಲ್ಲರನ್ನು ಕೊಲೆ ಮಾಡ್ತಾ ಇರ್ತಾರೆ. ಆದರೆ ಭಾಷಾಭಿಮಾನಿಗಳೆಲ್ಲ ಮಾತಾಡೋದಿಲ್ಲ, ಅವರಿಗೂ ಭಾಷೆ ಬರೋದಿಲ್ಲ, ನಡೀತದೆ. ಹಾಗೆ ಇಲ್ಲಿ ವಿಶಾರದಾಹ ಅಂದರೆ ಯುದ್ಧದಲ್ಲಿ ವಿಷದ ವಾತಾವರಣವನ್ನು ಸೃಷ್ಟಿಸುವವರು. ರಥ ಅಂದರೆ ಹಲ್ಲು ಅಂತ ಅರ್ಥ. ನಿಜವಾಗಿ ವಿಷದ ಹಲ್ಲಿನವರು. ಎಲ್ಲ ಹಲ್ಲುಗಳು ವಿಷವೇ, ವಿಷಾರದಾಹ ಒಂದರ್ಥ. ಇನ್ನೊಂದು ವಿಶೇಷವಾಗಿ ಅರ ಅಂದರೆ ದೋಷ, ವಿಷದ ದೋಷವನ್ನು ಕಕ್ಕುವವರು, ಕೊಡುವವರು. ಹಿಂದೆಲ್ಲ ಯುದ್ಧರಂಗದಲ್ಲಿ ಬಾಣವನ್ನು ವಿಷದಲ್ಲಿ ಅದ್ದಿ ಬಿಡಲಿಕ್ಕಿತ್ತು. ಇದೇ ಮಹಾಭಾರತ ಯುದ್ಧದಲ್ಲಿ ಬಿತ್ತಿದ್ದಾರೆ, ಬೆಂಕಿ ಹಚ್ಚಿ ಬಿಟ್ಟದ್ದು ಉಂಟು. ಹಾಗಾಗಿ ಇವರೆಲ್ಲ ವಿಷ ಕೊಟ್ಟು ಸಾಯಿಲಿಸಿಕ್ಕೆ ಬಂದವರು. ಇವರು ಸಹಜವಾಗಿ ಯೋಗ್ಯತೆಯಲ್ಲಿ ಒಳ್ಳೆಯವರಿಲ್ಲ. ಇವರ ಮನಸ್ಸು ನಂಜುಮಯ. ಕೃಷ್ಣ ಮೊದಲೇ ಹೇಳುತ್ತಾನೆ, ಪಾಂಡವರ ಪಾಳೆಯದಲ್ಲಿ ಕಮ್ಮಿ ಸೈನ್ಯ ಸೇರಿದೆ, ಕೌರವರ ಪಾಳೆಯದಲ್ಲಿ ಜಾಸ್ತಿ ಸೈನ್ಯ ಬಂದಿದೆ, ಯಾಕೆ ಹೇಳಿ ಅಂತ. ಅದು ಯಾಕೆ ಮತ್ತೆಂಥದಿಲ್ಲ, ನಾನು ಪಾಂಡವರ ಪಕ್ಷದಲ್ಲಿ ಇದ್ದೇನಲ್ಲ, ಅದಕ್ಕೆ ವಿರೋಧವಾಗಿ ನಿಲ್ಲಬೇಕು ಅಂತ ಅಷ್ಟೇ, ಮತ್ತೇನಿಲ್ಲ. ಮತ್ತೆ ಪಾಂಡವರಾಗುವುದಿಲ್ಲ ಅಂತಲೂ ಅಲ್ಲ, ಕೌರವರು ಬೇಕು ಅಂತಲೂ ಅಲ್ಲ. ಇವತ್ತು ಒಟ್ಟಾರೆ ಕೃಷ್ಣ ವಿರೋಧವಾಗಿ 11 ಕ್ಷೇಣಿ ಸೈನ್ಯ ಸೇರಿದೆ ಅಂತ ಕೃಷ್ಣನೇ ಬಾಯ್ಬಿಟ್ಟು ಹೇಳಿದ್ದಾನೆ, ತಿಳಿಸಿಕೊಟ್ಟಿದ್ದಾನೆ. ಅಗ್ರಪೂಜೆ ಮಾಡುವಾಗಲೇ ಕೆಲವರಿಗೆಲ್ಲ ಒಳಗೆ ಗೆಡ್ಡೆ ಎದ್ದಿದೆ. ದುರ್ಯೋಧನನೇ ಹೇಳ್ತಾನೆ, ಆ ಪೌರುಷ, ಆ ಸಂಪತ್ತು, ಆ ವೈಭವ ನೋಡಿ ನನಗೆ ಕಂಡಪಟ್ಟು ಸಂಕಟ ಆಯ್ತು. ಮಾತಾಡುವಂತಿಲ್ಲ. ಒಂದೊಮ್ಮೆ ನಾವೇನಾದರೂ ಸದ್ದು ಮಾಡಿದರೆ ಒಂದು ಹೆಣ ಬಿದ್ದಿತ್ತಲ್ಲಿ ಶಿಶುಪಾಲನದ್ದು. ಹಾಗೆ ನಮ್ಮದು ಕತೆ. ಅವು ಹೇಳೋದು, ಶಕುನಿ ಹತ್ರ ಹೇಳೋದು ಹೋಗುವಾಗ ದಾರಿಯಲ್ಲಿ, ಎಂಥ ಕತೆ, ಮಾತಾಡಲಿಕ್ಕಿತ್ತ, ನಮಗೆ ಪೌರುಷ ಇತ್ತ. ಶಿಶುಪಾಲನಂತೆ ನಮ್ಮ ಹೆಣ್ಣು ಬೀಳ್ತದೆ ಅಲ್ಲ, ಅಲ್ಲಿ ಏನು ಕೃಷ್ಣನೇ ಹೋರಾಡಿದ್ದು, ಶಿಶುಪಾಲನ ಮುಗಿಸಿದ್ದು ಕೃಷ್ಣನೇ ಒಬ್ಬನೇ. ಇಲ್ಲೆಲ್ಲ ಲಡಾಯಿ ಬೇಡ ಮಾರೆ, ಹೊರಗೆ ಬಾ ನಾನಿದ್ದೇನೆ ಅಂದ. ದ್ವೈರಥ ಯುದ್ಧ, ಎದುರು ಬದುರು ಯುದ್ಧದಲ್ಲಿ ಅವನೂ ರಥ ಇವನೂ ರಥ ಮುಗಿಸಿದ. ದುರ್ಯೋಧನ ನೋಡಿದ ಕಥೆ ಇದು. ಒಬ್ಬನಾದರೂ ಶಿಶುಪಾಲನ ಪಕ್ಕದಲ್ಲಿ ಸಹಾಯಕ್ಕೆ ಬಂದ್ರ? ಶಿಶುಪಾಲನನ್ನು ದತ್ತು ತಗೊಂಡವ ಜರಾಸಂಧ ಅಗ್ರಪೂಜೆಯ ಮುಂಚೆ, ರಾಜಸೂಯದ ಮುಂಚೆ ಹೋಗಿಬಿಟ್ಟಿದ್ದಾನೆ. ಕಾಪಾಡುವವರು ಯಾರಿಲ್ಲ. ಇವರು ಯಾರು ಬರಲೇ ಇಲ್ಲ. ಈಗ ಎಲ್ಲ ಜರಾಸಂಧನೊಟ್ಟಿಗೆ ಸೇರಿಕೊಂಡವರಿದ್ದಲ್ಲ. 18 ಬಾರಿ ಯುದ್ಧ ಮಾಡಿದ್ದಾನೆ ಜರಾಸಂಧ ಕೃಷ್ಣನ ವಿರುದ್ಧ, ನೆನಪಿಟ್ಟುಕೊಳ್ಳಿ. 18 ಬಾರಿ ಹೋರಾಟ, ಪ್ರತಿ ಸರ್ತಿ 23 ಅಕ್ಷೇಣಿ ಸೈನ್ಯ ತಂದಿದ್ದಾನೆ. ಎಷ್ಟು? 23. ಈಗ ಒಟ್ಟು ಸೇರಿದ್ದು 18, ಒಂದೊಂದು ಕಡೆಯಲ್ಲಿ 11 ಮತ್ತೆ 7. ಒಬ್ಬ ಜರಾಸಂಧನ ಕೈಯಲ್ಲಿ 23 ಅಕ್ಷೇಣಿ ಸೈನ್ಯ ಇತ್ತು. 18 ಬಾರಿ ಯುದ್ಧ ಮಾಡಿದ್ದಾನೆ. ಅದೇ ಸೈನ್ಯ ಅಲ್ಲ, ಪ್ರತಿ ಬಾರಿಯೂ ಮುಗಿಸ್ತಿದ್ದ ಕೃಷ್ಣ ಯಾದವರು ಸೇರಿ. ಹೊಸತ್ತು ಕಟ್ಟಿದರುವುದು ಮತ್ತೆ 23 ಅಕ್ಷೇಣಿ ಸೈನ್ಯ. ದೊಡ್ಡ ದೊಡ್ಡವರು ಮಾತ್ರ ಉಳಿತಿದ್ರು. ಅದೇ ಏಕಲವೇ ಇಲ್ಲ, ಅಲ್ಲೇ ಬಂದವ. ನಾವು ಪ್ರಶಸ್ತಿ ಕೊಡ್ತೇವಲ್ಲ ಕೆಲವರಿಗೆಲ್ಲ, ಮಕ್ಕಳಿಗೆ. ಅದು ಜರಾಸಂಧನ ಪಾಳ್ಯದಲ್ಲಿ ಕೃಷ್ಣ ವಿರುದ್ಧ ಹೋರಾಡಿ ಮಾಡಿ ಸತ್ತವ, ಅವ ಹೇಸಿಗೆ ಅವ.
ನಾವಿವತ್ತು ಪ್ರಶಸ್ತಿ ಕೊಟ್ಟರೆ ಕೈ ತಪ್ಪಾಳೆ ದಾಡ್ತೇವೆ. ಹಿಡಿಂಬನು ಅಲ್ಲಿಯೇ ಇದ್ದವ, ಭೀಮಸೇನ ಮುಗಿಸಿದ್ದವನನ್ನು ಸೇರಿಕೊಂಡಿದ್ದಾಗ ಜರಾಸಂಧನ ಪಕ್ಷದಲ್ಲಿ. ಇಂಥದ್ದು ಜರಾಸಂಧನ ಪಕ್ಷ ಆಗ ದ್ರುಪದ ವಿರಾಟರು ಸೇರಿದ್ರು, ಇವರು ತಪ್ಪಿಸಿದ್ರು ಪಾಂಡವರು ಮದುವೆ ಆದ ನಂತರ. ಇಂಥದ್ದೆಲ್ಲ ಬಹಳ ದೊಡ್ಡ ಸೈನ್ಯ ಕೃಷ್ಣನ ವಿರುದ್ಧ ಆಗ ಹೋರಾಟ ಮಾಡ್ತಿತ್ತು. ಅದಕ್ಕೆ ಕೃಷ್ಣ ಹೇಳಿದ, ಇವತ್ತು ಉಳಿದವರು ಕೆಲವರು ಸೇರಿದ್ದಾರೆ ಅಂದ. ಯಾಕೆ? ನನ್ನ ಮೇಲೆ ಹಾರಲಿಕ್ಕೆ. ಆದ್ದರಿಂದ ಯೋಗ್ಯ ವ್ಯಕ್ತಿಗಳಲ್ಲ, ಅಮೃತಪ್ರಾಯರಲ್ಲ ಅವರು ನಂಜು ಒಳಗಿಂದ ಮಾತ್ಸರ್ಯ ತುಂಬಿ ಬಂದವರು. ಅದನ್ನು ನೀವು ಹೇಳುತ್ತಾನೆ, ಇವರೆಲ್ಲ ಬಂದದ್ದು ತಮ್ಮ ವಿರೋಧವನ್ನು ಇವತ್ತು ಕೆದಕಲಿಕ್ಕೆ, ನನ್ನನ್ನು ಗೆಲ್ಲಿಸ್ಲಿಕ್ಕಲ್ಲ. ಈಗ ನಾವು ನೋಡಿಕೊಳ್ಳುವ ಪಾಂಡವರ ಪಕ್ಷದಲ್ಲಿ ಬಂದವರನ್ನು ಯೋಗ್ಯತೆ ಅನುಸಾರವಾಗಿ 3 ಮುಖಗಳಿಂದ ನೋಡಿದ್ದನ್ನು ತಿಳ್ಕೊಂಡೆವು ನಾವು. ಮತ್ತು ದೇವರ ಅನುಗ್ರಹ ಅವರಲ್ಲಿತ್ತು, ಸ್ವಯಂ ಅವರಲ್ಲಿ ಯೋಗ್ಯತೆ ಇದೆ, ಪ್ರಯತ್ನವನ್ನು ನಡೆಸಿಕೊಟ್ಟಿದ್ದಾರೆ ಅಂತ. ಇಲ್ಲಿಯೂ ಹಾಗೇ ಉಂಟು. ಇಲ್ಲಿ ಮದರ್ತೆ ತ್ಯಕ್ತ ಜೀವಿತಾ, ಇವರು ದೇವರ ಅನುಗ್ರಹದಲ್ಲಿಲ್ಲ, ಕಲಿಯ ಪೌರುಷದಲ್ಲಿದ್ದಾರೆ, ನನ್ನ ಪಾಳಯಕ್ಕೆ ಬಂದಿದ್ದಾರೆ, ಇವರು ದೇವರ ವಿರುದ್ಧ ಆಗಿದ್ದಾರೆ, ಇವರಿಗೆ ದೇವರ ಅನುಗ್ರಹ ಇಲ್ಲ. ಇವರು ಪ್ರಯತ್ನ ಮಾಡ್ತಾರೆ, ನಾನಾ ಶಸ್ತ್ರ ಪ್ರಹರಣ, ಇವರಲ್ಲಿ ಪ್ರಯತ್ನ ಇದೆ, ಆದರೆ ಕೆಲಸ ಆಗುವುದಿಲ್ಲ. ಯಾಕೆ? ದೇವರ ಒಪ್ಪಿಗೆ ಇಲ್ಲ. ಇವರು ಪ್ರಯತ್ನ ಮಾಡ್ತಾರೆ, ಆದರೆ ಅವರಲ್ಲಿ ಯೋಗ್ಯತೆ ಇಲ್ಲ. ಸರ್ವೇ ಯುದ್ಧ ವಿಶಾರದ, ಯುದ್ಧದಲ್ಲಿ ಅವರು ಕೆಟ್ಟದ್ದನ್ನು ಬಯಸುವವರು, ಅಂದರೆ ಕೆಟ್ಟ ಯೋಗ್ಯತೆಯವರು ಒಳ್ಳೆ ಪ್ರಯತ್ನ ಮಾಡ್ತಾರೆ. ಆದರೂ ಭಯಂಕರ ವಿಕ್ಷಿಪ್ತವಾದ ಪ್ರಯತ್ನ, ಏಕ್ದಮ್ ಒಂದೇ ಕಡೆಯಲ್ಲಿಲ್ಲ, ಬಹುಬಗೆಯ ಅಸ್ತ್ರಗಳಲ್ಲಿ ಪ್ರಯತ್ನವೂ ಪೂರ ಸಫಲ ಆಗುವುದಿಲ್ಲ. ಪ್ರಯತ್ನದಲ್ಲಿಯೂ ಡೈವರ್ಟ್ ಜಾಸ್ತಿ ಇದೆ, ಜೊತೆಯಲ್ಲಿ ತೀರಾ ದುಷ್ಟ ಯೋಗ್ಯತೆ, ಮತ್ತು ದೇವರ ಅನುಗ್ರಹ ಚೂರೂ ಇಲ್ಲ. ನನ್ನ ಅನುಗ್ರಹ ಇರುವುದಂತಾನೆ, ಕಲಿಯುದ್ಧ ಅನುಗ್ರಹವಾದು, ಅದು ನಿಗ್ರಹ ಅಲ್ವ. ಹೀಗಾಗಿ 3 ಅಂಶಗಳನ್ನು ಇಲ್ಲಿ ಹೇಳುತ್ತಾನೆ. ಪಾಂಡವರಲ್ಲಿ 3 ಅಂಶಗಳನ್ನು ಎತ್ತರಿಸಿ ಅವರ ಜಯಕ್ಕೆ ಕಾರಣ ಏನು ಅಂತ ತಿಳಿಸಿಕೊಟ್ಟ. ಹೀಗೆ ಬಹಳ ಸುಂದರವಾಗಿ ತನ್ನ ಸೈನ್ಯಗಳ ಬಗ್ಗೆ ಮಾತಾಡಿದವ, ಜನರನ್ನಷ್ಟೇ ಹೇಳಿಕೊಂಡವ, ಕೊನೆಗೆ ಒಂದು ಡಿಸಿಷನ್ ಅದಕ್ಕೆ ಬರ್ತಾನೆ. ಅವ ಹೇಳ್ತಾನೆ, ಪರ್ಯಾಪ್ತಂತು ಇದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಅದು ಅಂದರೆ ಇದು ಪರ್ಯಾಪ್ತಂ ಇದಮೇತೇಷಾಂ, ಇದು ಅವರದ್ದು ಸೈನ್ಯ ಉಂಟಲ್ಲ, ಭೀಮಸೇನ ನೋಡಿದ್ದು ಭಾರಿ ಆಗಿದೆ, ಪರ್ಯಾಪ್ತಂ ಬೇಕಾದಷ್ಟಾಗಿದೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತ, ಭೀಷ್ಮರು ನೋಡಿಕೊಂಡ ಅದು ನಮ್ಮದು ಉಂಟಲ್ಲ, ಅದು ನಮ್ಮದು ಅಂತಾನೆ. ಸೈನ್ಯ ಏನೇನು ಸಾಲದು ಅಂದ. ಇದು ಅವನ ತೀರ್ಪು. 11 ಸಾಲದು, 7 ಬರಾಬರಿ ಅಂತಾನೆ. ಯಾವ ಸಣ್ಣ ಮಕ್ಕಳಿಗೂ ಗೊತ್ತಾಗ ಲೆಕ್ಕಾಚಾರ ಹೆಚ್ಚು ಕಡಿಮೆ ಏನು ಅಂತ ಇವು ಹೇಳಿಬಿಟ್ಟ. ಅಪರ್ಯಾಪ್ತಂ ಅಂದರೆ ಇನ್ನೊಂದು ಚಂದವಾದ ಅರ್ಥ, ಆಪ್ತ ಅಂತ. ಆಪ್ತ ಅಂದರೆ ಇಷ್ಟ ಅಂತ. ನನಗವನು ಆಪ್ತನು ಅಂತ. ಆಪ್ತ ಮಿತ್ರ ನಿಮಗೆಲ್ಲ ಗೊತ್ತು, ಆಪ್ತ ಅಂದರೆ ಏನು ಅಂತ. ಪರ್ಯಾಪ್ತ ಅಂದರೆ ಪೂರ ಆಪ್ತ ಅಂತ. ಪರಿತಃ ಅಂದರೆ ಸುತ್ತಮುತ್ತಲು ಎಲ್ಲ ರೀತಿಯಿಂದಲೂ ಅವನು ನನಗಿಷ್ಟ. ಅಪರ್ಯಾಪ್ತ ಅಂದರೆ ನನಗೆ ಚೂರು ಇಷ್ಟ ಇಲ್ಲ ಅಂತ. ಅಪರ್ಯಾಪ್ತಂ ತದಸ್ಮಾಕಂ, ನಮ್ಮ ಸೈನ್ಯ ನನಗೆ ಚೂರು ಇಷ್ಟ ಕಾಣುವುದಿಲ್ಲ ಅಂದ್ಬಿಟ್ಟು. ಇವರು ಯಾರೂ ನನ್ನವರಲ್ಲ, ಇವರು ಯಾರೂ ನನಗಲ್ಲ, ಇವರು ಯಾರೂ ನಮ್ಮನ್ನು ಆಪ್ತರೇ ಅಲ್ಲ. ಅವರೆಲ್ಲರೂ ಆಪ್ತಾರೆ ಅವರಿಗೆ. ಪ್ರತಿಯೊಬ್ಬರನ್ನು ನಾನು ಗಮನಿಸಿದೆ, ಗುರುತಿಸಿದೆ. ದ್ರುಪದನ ಕಡೆ, ವಿರಾಟನ ಕಡೆ, ಕೇಕೆಯರ ಜನ, ಯಾದವರವರು ಎಲ್ಲ ಪಾಂಡವರಿಗೆ ಆಪ್ತರು. ನನಗೆ ಯಾವನೊಬ್ಬನೂ ಆಪ್ತನಲ್ಲ, ಎಲ್ಲ ದೂರದವನೇ. ಶಲ್ಯನು ಅವನ ಆಪ್ತ, ನನ್ನಲ್ಲಿ ಬಂದು ಸೇರಿದ್ದಾನೆ, ಇನ್ನೆಂತ ಮಾಡ್ತಾನೋ ಹಾಗೆ. ಅದಕ್ಕೆ ಹೆಸರೇ ಹೇಳಲಿಲ್ಲ ಇವ. 7ರಲ್ಲಿ ಆದರೆ ಹೇಳಬೇಕಿತ್ತಲ್ಲ, ಒಂದು ದೊಡ್ಡ ಜನ ಅಂತ. ಲೆಕ್ಕವೇ ತರಲಿಲ್ಲ ಇವ, ತರುವುದೇ ಇಲ್ಲ, ಆಗುವುದಿಲ್ಲ ಅವನಿಗೆ ತರಲಿಕ್ಕೆ. ಇಷ್ಟು ಹೇಳಿ ಮತ್ತೊಂದು ಮಾತು ಮುಂದುವರಿಸ್ತಾನೆ. ಇವ ಇದ್ದಾನೆ ಭೀಷ್ಮ, ಅವನನ್ನು ಸ್ವಲ್ಪ ನೋಡಿಕೊಳ್ಳಿ ಅಂತಾನೆ. ಅಯನೇಷು ಚ ಸರ್ವೇಷು ಯಥಾಭಾಗಂ ಅವಸ್ಥಿತಾ ಭೀಷ್ಮಮೇವ ಅಭಿರಕ್ಷಂತು ಭವಂತಃ ಸರ್ವಯೇವ ಹಿ. ಕೈ ಮುಗಿದು ದಮ್ಮಯ್ಯಾಕಿ ಹೇಳಿಕೊಂಡಾಗಿ ಉಂಟು ಹೇಳುವಾಗ. ದಮ್ಮಯ್ಯ ಮಾರ, ನೀವು ಅಲ್ಲಲ್ಲೇ ನಿಂತುಕೊಂಡು ಭೀಷ್ಮರನ್ನೇ ನೋಡಿಕೊಳ್ಳಿ ಅಂತ. ಭೀಷ್ಮಮೇವ ಅಭಿರಕ್ಷಂತು ಭವಂತಃ ಸರ್ವಯೇವ ಹಿ. ಭವಂತ ಅಂದರೆ ಪೂಜ್ಯರೇ ಅಂತ ಕರೀತು. ಅವೆಲ್ಲ ನೀವುಗಳು ಅಂತ ಹೇಳುವುದೇ ಇಲ್ಲ. ಎಂ ಅನ್ನುವುದಿಲ್ಲವ. ಎಂ ಅಂದರೆ ನೀವು ಅಂತ ಅರ್ಥ. ಅವನು ಆರ್ಡರ್ ಮಾಡ್ಬೋದಿತ್ತು, ಅವರ ಆಶಾ. ದಮಯದಕ್ಕೆ ಹೊಡಿತಾ ಇದ್ದಾನೆ. ತಾವೆಲ್ಲ ಭೀಷ್ಮರ ಸುತ್ತ ನಿಂತು ಚೆನ್ನಾಗಿ ಕಾಪಾಡಿ ಆಯ್ತಾ ಅಂತಾನೆ, ಗೊಣಗುತ್ತಾನೆ.
ನೀವು ನಿಮ್ಮ ಪಾಡಿಗೆ ನಿಂತು ನಿಮ್ಮ ಪ್ರಕಾರ ಹೇಳಿದ ಹಾಗೆ ಮಾಡಿ, ಕೈ ಕೊಡಬೇಡಿ ಅಂತ ಹೇಳಿಕೊಂಡ. ಯಥಾ ಭಾಗಂ ಅವಸ್ಥಿತ, ನಿಮ್ಮದೇನು ಶೇರ್ ಇದೆ, ಇವರಲ್ಲಿ ಅಂತ ಶೇರ್ ಇಲ್ಲ. ಅಲ್ಲಿತ್ತು, ಅಲ್ಲಿ ಹೇಳಿಕೊಂಡಿದ್ದಾರೆ ಅವರು. 100 ಜನರನ್ನು ಕೊಲ್ಲುವುದು ನಾನು ಅಂತ ಭೀಮಸೇನ ಹೇಳಿಕೊಂಡಿದ್ದಾನೆ. ಯಾರು ಮುಟ್ಟುವುದಿಲ್ಲ ಅವರನ್ನು. ಯಾರು ಪೆಡದಿಂದ ಹೋದರೂ ಆಚೆ ದೂಡಿ ಬಿಡ್ತಾರೆ. ಅದು ಭೀಮಸೇನನ್ನದು ಲೆಕ್ಕ ಅಂತ. ಕರ್ಣ ಹತ್ತಿರ ಬಂದು ñಪ್ಪೆñಯ್ಯ ಆದರೂ ಭೀಮಸೇನ ಹೊಡೆಯುವುದಿಲ್ಲ, ಅದು ಅರ್ಜುನನ ಪಾಲು ಅಂತ ಬಿಟ್ಟು ಹೋಗ್ತಾನೆ. ಶಲ್ಯ ಬಂದರೆ ಅದು ಧರ್ಮರಾಜನ ಪಾಲು ಅಂತ ಬಿಟ್ಟಿರ್ತಾರೆ. ಶಕುನಿ ಬಂದರೆ ಅದು ನಕಲು ಸಹೋದರರ ಕೈಯಲ್ಲಿ ಇರುವುದು ಅಂತ ಹೋಗ್ತಾರೆ. ಕರ್ಣ ಬಂದರೆ ಅದು ಅರ್ಜುನದು ಅಂತ ಹೇಳಿ ಕೊಟ್ಬಿಡ್ತಾರೆ. ಹೀಗೆ ಒಬ್ಬೊಬ್ಬರು ಅವರವರು ಪಾಲು ಮಾಡಿಕೊಂಡಿದ್ದಾರೆ. ಇವಾಗ ಹೇಳುದು ಇಲ್ಲಿ ಅಂತ ಪಾಲುಂಟು, ಯಾರನ್ನು ಯಾರು ನೋಡಿಕೊಳ್ಳಿಕ್ಕೆ ಅಂತ. ಕರ್ಣನಿಗೆ ಅರ್ಜುನ ಅಂತ ಉಂಟ, ಅದು ದಿನ ಮಲಗಿದ್ದಾನಲ್ಲ, ಈಗ ಹೋರಾಟಕ್ಕೆ ಬರುವುದಿಲ್ಲ ಹೇಳಿದ ಇನ್ನು ಅರ್ಜುನ ಅಂತ ಹೇಳುದವ, ಹೇಳುವುದು ಎಲ್ಲಿ ಬರ್ತದೆ? ದೃಷ್ಟದ್ಯುಮ್ನ ಪಾಲು ಮಾಡಿಕೊಂಡಿದ್ದಾನೆ, ದ್ರೋಣರನ್ನು ಮುಗಿಸ್ತೇನೆ ಅಂತ. ದ್ರೋಣರಿಗೆ ಗೊತ್ತಿದೆ ನನ್ನ ಮೃತ್ಯುವ ಅಂತ. ಇದೆಂತ ಮಾಡುದು? ಶಿಖಂಡಿ ಹೇಳ್ತಾನೆ ನಾನು ನಿಂತಿದ್ದೇನೆ ಭೀಷ್ಮರಲ್ಲಿಗೆ ಅಂತ. ಭೀಷ್ಮ ಹೇಳಿದ್ದಾನೆ ನಾನು ಶಿಖಂಡಿಯನ್ನು ಮುಗಿಸ್ತೇನೆ. ಎಲ್ಲಿ ಉಂಟು ಪಾಲುಗಳಿವರದ್ದು? ಇವ ಹೇಳೋದಷ್ಟೇ, ಆದಷ್ಟು ಚೆನ್ನಾಗಿ ಅಲ್ಲಲ್ಲಿ ನಿಂತು ಸರಿ ಮಾಡಿಕೊಳ್ಳಿ. ಯಥಾ ಭಾಗಂ ಅವಸ್ಥಿತ ಭೀಷ್ಮೇವ ಅಭಿರಕ್ಷಂತ್. ಈ ಅಭಿರಕ್ಷೆ ಅಂತ ಉಂಟಲ್ಲ, ಇದು ಭಯಂಕರ ಹೇಸಿಗೆ ಶಬ್ದ ಇದ್ದ ಹಾಗೆ. ಅವು ಒಂದು ಪ್ಲೆಜ್ ಮಾಡಿದಾಗ ಒಂದು ದೃಷ್ಟಿಯಿಂದ ನೋಡಿಕೊಳ್ಳಿ ಅಂತ ಹೇಳಿ ಕೊಟ್ಟಾಗೆ. ಭೀಷ್ಮರನ್ನು ನೀವೆಲ್ಲ ನೋಡಿಕೊಳ್ಳಿ ಆಯ್ತು. ಈ ಮಕ್ಕಳನ್ನು ಅಭಿರಕ್ಷೆಯಲ್ಲಿ ಕೊಡಲಾಗುವುದು, ಪೋಷಕರ ಅಭಿರಕ್ಷೆಯಲ್ಲಿ ಬಿಡಲಾಗುವುದು. ಸ್ವಲ್ಪ ಹುಚ್ಚರಿದ್ರೆ, ಮುದಿತನ ಬಂದಿದ್ರೆ, ಸ್ವಲ್ಪ ಸರಿ ಇಲ್ಲಾದರೆ ಅವರ ರಕ್ಷೆಯನ್ನೆಲ್ಲ ಕೆಲವರು ಕೇಳಿಕೊಳ್ತಾರೆ, ಅವರ ಪಾಲು ತಿನ್ನಲಿಕ್ಕೋಸ್ಕರ ನನ್ನ ಅಭಿರಕ್ಷೆ ಕೊಡಿ ಎಂದು. ಹಾಗೆ ಇದು ಆಗ್ತದೆ ಶಬ್ದ. ಭೀಷ್ಮೇವ ಅಭಿರಕ್ಷಂತು ಭವಂತಹ. ಮುದುಕ ಸ್ವಲ್ಪ ನೋಡಿಕೊಳ್ಳಿ ಆಯ್ತಾ ನೀವೆಲ್ಲ. ಕೇಳ್ತಾ ಉಂಟು ಭೀಷ್ಮರಿಗೆ. ಇವ ಹೇಳಿದಾಗ ಅವನೇನು ಮುದುಕ ಅಲ್ಲ, ಎಲ್ಲ ಅರ್ಥ ಆಗ್ತಾ ಇದೆ. ಗಡ್ಡ ಮಾತ್ರ ಹಣ್ಣಾಗಿತ್ತು ಅವರಿಗೆ, ಭೀಷ್ಮರಿಗೆ ದ್ರೋಣರಿಗೆ ಇಲ್ಲ. ಆದರೆ ಅವರು ತಮ್ಮ ಕಾಯದಲ್ಲಿ ಗಟ್ಟಿ ಇದ್ರು, ಎಲ್ಲ ನೋಡ್ತಾ ಇದ್ರು. 4 ಹಂತಗಳಲ್ಲಿ ಇದು ಪೂರ್ಣ ಆಯ್ತು. ಅಲ್ಲಿಗೆ ಮನುಷ್ಯನನ್ನು ನೋಡುವ ಕ್ರಮ, ಕಾಲು 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 ಅಂತೇಳಿ, ಪಾದ 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 ಅಂತೇಳಿ 4 ಹಂತ ನೋಡಿದ. ಮೊದಲೇ ಓಡಿ ಬಂದವ ಸೀದಾ ದುರ್ಯೋಧನ ದ್ರೋಣರ ಪಕ್ಕದಲ್ಲಿ ನಿಂತ. ಇದು ಒಂದು ಮಿಸ್ಟೇಕ್. ಸೇನಾಪತಿ ಭೀಷ್ಮ ಏನು ಹೇಳಲಿಕ್ಕಿದ್ರು ಕೇಳಲಿಕ್ಕಿದ್ರು ತನ್ನಳಿಗೆ ಬರಬೇಕಿತ್ತು, ಬರಲಿಲ್ಲ, ತಪ್ಪಿಸಿ ಅಲ್ಲಿ ಹೋದ. ಗಮನಿಸಿದ್ರು, ಯಾರೇ ಆಗಲಿ ಏನೇ ಆಗಲಿ, ರಾಜನೇ ಆಗಲಿ, ಇಲ್ಲಿ ಬಂದಲ್ಲಿ ಹೋಗ್ಬೇಕು. ಏಕಪ್ರಕಾರದಲ್ಲಿ ಎಂಥದೇ ಆಗಿದ್ರು ಕೇಳಬೇಕಾದ. ಇವತ್ತು ನನ್ನ ಕಣ್ಗಾಪಿನಲ್ಲಿ ಇರತಕ್ಕ ಸೇನಾಪಥ್ಯದಲ್ಲಿ ಇರತಕ್ಕ ನನ್ನ ಸೈನ್ಯ ಅವನತ್ರ ಎಂತ ಇವ ಉರಿಯುವುದು? ಒಂದು ಮಿಸ್ಟೇಕ್ ನೋಡಿದರು. ಎರಡನೇದು ಮತ್ತೆ ಹೇಳಿದ ಮೆಲ್ಲಕ್ಕೆ, ನಮ್ಮ ಜನರ ಪರಿಚಯ ಹೇಳಲಿ. ಅದೆಲ್ಲ ಕೇಳ್ತಾ ಉಂಟು ಅವರಿಗೆ, ಪಕ್ಕದಲ್ಲಿ ಅವರದ್ದು ಗಾಡಿ ಉಂಟು. ನನ್ನ ಪರಿಚಯ, ನಮ್ಮ ಪರಿಚಯ, ನಮ್ಮವರ ಪರಿಚಯ ಹೇಳಲಿ ಅಂತ ನೆನಪಿಸಿದ. ಅವರನ್ನೆಲ್ಲ ಹೇಳಿ ಆಯಿತು. ಪಾಂಡವರದನ್ನೆಲ್ಲ ಪಟ್ಟಿ ಕೊಟ್ಟ. 18 ಜನ ಅಲ್ಲಿ ಬಂದಿದ್ದಾರೆ. ಇವರ ಪಟ್ಟಿ ಕೊಡುವಾಗಲೂ ಭವಾನ್ ಭೀಷ್ಮಶ್ಚ ಅಂದ. ಇದನ್ನು ಕೇಳಿದರು ಅವರು. ದ್ರೋಣರ ಹೆಸರು ಮೊದಲೇ ಹೇಳಿದ, ನನ್ನ ಹೆಸರು ಮತ್ತೆ ಹೇಳಿದ ಅಂತ. ಪಾಕೆಟ್ ಮಾಡಿಕೊಳ್ಳಿಕ್ಕೆ ಅವನದ್ದು ಸುಲಭ ಆಗಿತ್ತಾ ಉಂಟು ರಾಜಕೀಯ ಅಂತ ಗೊತ್ತಾಯ್ತು ಅವರಿಗೆ. ನಿಜವಾಗಿ ದ್ರೋಣರನ್ನು ತಂದವ ಯಾರು ಹಸ್ತಿನಪುರಕ್ಕೆ? ಭೀಷ್ಮ. ಮಕ್ಕಳಿಗೆ ಪಾಠ ಆಗಲಿ ಅಂತ, ಪಾಠ ಹೇಳಿ ಕೊಡಿ ಅಂತ ಹೇಳಿ ದ್ರೋಣರನ್ನು ನಿಲ್ಲಿಸಿತ್ತು. ಆಗ ಎಲ್ಲರೂ ಕಲಿತಿದ್ದಾರೆ. ಇವರೆಲ್ಲ ಕೂತವರೆಲ್ಲ ದ್ರೋಣರ ಶಿಷ್ಯರೇ. ಹೋರಾಟದ ಅಂಗಳದಲ್ಲಿ ದ್ರೋಣ ಪರಶುರಾಮನಿಂದ ಕಲಿತು ಬಂದ. ಪಾಂಡವರಿಗೆ ಕೌರವರಿಗೆ ಹೇಳಿಕೊಡುವಾಗ ಊರಿನ ಕ್ಷತ್ರಿಯರಿಗೆಲ್ಲ ಹೇಳಿಕೊಟ್ಟಿದ್ದಾನೆ. ಆಗ ಕರ್ಣ ಬಂದದ್ದಕ್ಕೆ ಆಗುವುದಿಲ್ಲ ಅಂದದ್ದು. ಅವನಪ್ಪ ಓಡಿ ಬಂದ ಅಧಿರಥ. ಓ ಸೂತಾನ ನೀನು, ಹಾಗಾದರೆ ಗಾಡಿ ಓಡಿ ಅಂತೇಳಿ ಅವನಿಗೊಂದು ಭೀಮಸೇನ ಬಾರ್ಕೋಲ್ ಕೊಟ್ಟು ಕಳಿಸಿದ. ನಿನ್ನ ಕೆಲಸ ಮಾಡು ಅಂದ, ನಮ್ಮ ಕೆಲಸಕ್ಕೆ ಬರಬೇಡ ಅಂದ. ಏಕಲವ್ಯ ಬಂದಾಗಲೂ ಹಾಗೆ ಹೇಳಿದ ದ್ರೋಣ. ಇದು ಕ್ಷತ್ರಿಯರಿಗೆ ಪಾಠ ಆಗ್ತಾ ಇರುವಂಥದ್ದು. ಇಲ್ಲಿ ಎಕ್ಸ್ಕ್ಲೂಸಿವ್ಲಿ ರಾಜತನದ ಚಿಂತನೆಗೋಸ್ಕರ, ಅರಸೊತ್ತಿಗೆಯ ಗದ್ದುಗೆಯ ಒಂದು ಪಾಲನೆಗೋಸ್ಕರ ಇರುವಂಥ ನಮ್ಮದು ಟೀಮು. ಅವನು ಅದಾಗಲೇ ಗುಡ್ಡಗಾಡುಗಳನ್ನು ಹೊಡಿತಾ ಇದ್ದವ ಪೈಶಾಚ ವಿದ್ಯೆಯಲ್ಲಿ. ದ್ರೋಣರು ಹೇಳಿದರು, ನನಗೆ ಗೊತ್ತು ನೀನು ಅಂತ. ಅವು ಯಾದವರಿಂದ ಸೆಡೆದು ಹೋದವ ಏಕಲವ್ಯ, ದರೋಡೆಗೋರವ, ಅಡ್ಡ ನಿಂತು ಗುಡ್ಡಗಾಡುಗಳಲ್ಲಿ ಹೊಡೆದಾಕುವ. ಶಬ್ದ ಬಂದಲ್ಲಿ ಅವನಿಗೆ ಅಂಥ ಯೋಗ್ಯತೆ ಎಲ್ಲ ಇತ್ತು ಪೈಶಾಚ ವಿದ್ಯೆಯಲ್ಲಿ. ಅದಕ್ಕೆ ಅವನ ಹೆಬ್ಬೆರಳು ಕತ್ತರಿಸಿದ್ದು. ನೀನು ಅಮಾಯಕರನ್ನು ಸಾಯಿಸುವುದು ಬೇಡ, ಬದುಕಿಕೋ. ಬ್ರಾಹ್ಮಣನಿಗೆ ಮನುಷ್ಯನನ್ನು ತರಿಯುವ ಸಾಮರ್ಥ್ಯ ಇಲ್ಲ, ಬಿಡು ಹೋಗು. ಆದರೆ ಅನ್ಯಾಯ ಮಾಡ್ತಾ ಇದೆಯಲ್ಲ ನನಗೆ ಗೊತ್ತು ಅಂದರು ಅವರು.
ಆದರೆ ನಾವು ಏನೇನೋ ಕತೆಗಡ್ತೇವೆ ಪಾಪ, ಅವನ ವಾಕ್ಯಗಳು ಎಲ್ಲಿ ಕೇಳುತ್ತೇವೆ. ಹಾಗೆ ಇಲ್ಲಿ ಬಹಳ ಚಂದವಾಗಿ ಎಲ್ಲ ಕ್ಷತ್ರಿಯರಿಗೆ ಪಾಠ ಹೇಳಿದ ದ್ರೋಣ ಇವತ್ತು ಪೂರ್ತಿ ಅವನದ್ದೇ ಶಿಷ್ಯರು ಕೂತದ್ರಿಂದ ಒಂದು ದೊಡ್ಡ ಬೆದರುಗೊಂಬೆಯಾಗೆ ತಟ್ಟಿರಾಯನಂತೆ ಬೆಳ್ಚಪ್ಪನಂತೆ ದ್ರೋಣರನ್ನು ಎದುರಿಟ್ಟ ದುರ್ಯೋಧನ. ಹೋರಾಡಲಿ ಗುರುಗಳು. ಈ ಪಾಳ್ಯದೆಲ್ಲರೇ ದ್ರೋಣರ ಹಿಂಬದಿಯೇ ಕೂತಿದ್ದಾರೆ. ಎದುರು ಪಾಳ್ಯದವರು ಪೂರ್ತಿ ದ್ರೋಣರ ಶಿಷ್ಯರು ಹೊಡಿಬೇಕಲ್ಲ. ಈಗ ಯಾರಾದರೂ ಹೊಡೆಯುವ ಸಾಮರ್ಥ್ಯ ಮಾಡಲಿ ನೋಡುವ. ಇದವನ ಟ್ರಿಕ್. ಪಾಂಡವರ ಪಕ್ಷದಲ್ಲಿಯೂ ಕೂತವರು ಹೋರಾಡುವವರೆಲ್ಲ ದ್ರೋಣರ ಶಿಷ್ಯರೇ. ಆದ್ದರಿಂದ ಸಾಮಾನ್ಯರು ಎಲ್ಲ ಯೋಧರುಗಳು. ಆದ್ದರಿಂದ ಇವನು ಅದನ್ನು ಲೆಕ್ಕಾಚಾರ ಮಾಡಿ ದ್ರೋಣರನ್ನು ಎದುರಿಟ್ಟ. ಆದ್ದರಿಂದ ದ್ರೋಣರನ್ನು ಮೊದಲು ಅಂತ ಹೇಳಿ ಶುರು ಮಾಡಿದ. ಗೊತ್ತಾಯ್ತು ಭೀಷ್ಮರಿಗೆ, ಎಲ್ಲ ಮಾರಾಯ, ದ್ರೋಣರನ್ನು ಕರೆದದ್ದೇ ನಾನು, ಪಾಠ ಮಾಡಿಸಿದ್ದೇ ನಾನು, ಅರಮನೆಯಲ್ಲಿ ಅವರೇ ವ್ಯವಸ್ಥೆ ಮಾಡಿದ್ದು ನಾನು, ಹೋಗಿ ಹೋಗಿ ಅವರನ್ನು ಎತ್ತಿಗಟ್ಟಿದ್ದೆಲ್ಲ. ಈಗ ಎರಡನೇ ತಪ್ಪು ಲೆಕ್ಕ ಹಾಕಿದ್ರು, ಮಾತಾಡಲಿಲ್ಲ ಮತ್ತು ಕೇಳಿಕೊಂಡ್ರು. ಇದು ಭೀಷ್ಮರ ಲೆಕ್ಕಾಚಾರದಲ್ಲಿದ್ದ ಸೈನ್ಯ ಸಮ ಇಲ್ಲ ಅಂತ ಹೇಳಿಬಿಟ್ಟ. ಅಪರ್ಯಾಪ್ತ ಮಂದ ಬಲಂ ಭೀಷ್ಮಾಭಿರಕ್ಷಿತಂ. ಭೀಷ್ಮನು ನೋಡಿಕೊಳ್ಳುವ ಸೈನ್ಯಕ್ಕೆ ಸಾಮರ್ಥ್ಯ ಇಲ್ಲ, ಬೇಕಾದಷ್ಟಿಲ್ಲ, ಗಟ್ಟಿಮುಟ್ಟಿಲ್ಲ. ಅವನನ್ನು ಹೀಗಳೆದ, ದ್ರೋಣನನ್ನು ಎತ್ತಿಕಟ್ಟಿದ, ಅವನ ಸೈನ್ಯವನ್ನು ನಿಂದಿಸಿದ. ಕೊನೆಗೆ ಭೀಷ್ಮರನ್ನೇ ನೋಡಿಕೋ ಅಂತ 4ನೇ ಹಂತದಲ್ಲಿ ಹೇಳಿಬಿಟ್ಟ. ಭೀಷ್ಮರನ್ನು ಕೆಳಗೆ ಹಾಕಿಬಿಟ್ಟ. ಭೀಷ್ಮರ ಸೈನ್ಯ ಸರಿ ಇಲ್ಲ ಅಂದ, ಭೀಷ್ಮರ ಸೇನಾಪತ್ಯ ಸರಿ ಇಲ್ಲ ಅಂದ, ಭೀಷ್ಮರೇ ಸರಿ ಇಲ್ಲ ಅಂದ. ಕೊನೆಗೆ ಲೀಡರ್ಶಿಪ್ಪು ಸಮ ಇಲ್ಲ, ಲೀಡರ್ ಸಮ ಇಲ್ಲ, ಲೀಡರ್ಡು ಸಮ ಇಲ್ಲ. ಇವತ್ತು ಎಂತ ಮಾಡುವ ಅಂದ. ಇಷ್ಟು ಶಾರ್ಪ್ ಆಗಿ 4 ಹಂತದಲ್ಲಿ ಭೀಷ್ಮರ ಮೇಲೆ ಅವನು ಪರೋಕ್ಷವಾಗಿ ಆಕ್ರಮಣ ಮಾಡಿದಾಗ ಭೀಷ್ಮರಿಗೆ ಸಿಟ್ಟು ತೋರಿಸುವಾಗಿಲ್ಲ, ಬೇಸರ ಪ್ರದರ್ಶಿಸಬೇಕಾಯಿತು. ಅದನ್ನ ಭೀಷ್ಮರು ಒಮ್ಮೆಲೆ ಸಿಡಿದೆದ್ದು, ಕಳೆದ ಬಾರಿ ನಾನು ಹೇಳಿದ್ದೇನೇನು ಮಾಡಿದ್ರು ಅಂತ, ಈ ಸರ್ತಿ ಹೇಳೋದಿಲ್ಲ. ನಮ್ಮ ಸಿಂಹನಾದಂ ವಿನದ್ಯೋಚ್ಚೈ ಅಂತ ಶ ಅಂತ ಹೇಳಿ ಒಮ್ಮೆಲೆ ಬೇಜಾರದಿಂದ ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾದಂ ವಿನದ್ಯೋಚ್ಚೈ ಶಂಖಂ ದದ್ಮೌ ಪ್ರತಾಪವಾನ್ ಅಂತ ಗಟ್ಟಿ ಶಂಖ ಊದಿಬಿಟ್ಟ. ಇದು ಸ್ಟಾಪ್ ಮಾಡಲಿಕ್ಕೂ ಆಯಿತು ಅವನ ಮಾತಿಗೆ. ನಾನು ಜೋರಿದ್ದೇನೆ ತೋರಿಸುವಂಥದ್ದಾಯಿತು ಪರೋಕ್ಷವಾಗಿ. ಅಷ್ಟೇ ಅಲ್ಲ, ಬೇಸರ ಆಗಿದೆ ಹೇಳಲಿಕ್ಕೋಸ್ಕರ ಗಟ್ಟಿ ಊದಿದ್ದು, ಬೊಬ್ಬೆ ಹೊಡೆದು. ಶಂಖದ ಧ್ವನಿ ಬೇರೆ, ಅದಕ್ಕಿಂತ ಮೊದಲಿವನ ಗರ್ಜನೆ ಬೇರೆ. ಸಿಂಹನಾದಂ ವಿನದ್ಯ ಅಂತ ದೊಂಡೆಯಲ್ಲಿ ಸದ್ದು ಮಾಡಿಕೊಂಡು ಮತ್ತೆ ಶಂಖ ತುಂಬಿಸಿತ್ತು. ಯುದ್ಧ ಮಾಡಿಯೇ ಬಿಡ್ತೇನೆ, ಯುದ್ಧ ತೋರಿಸೇ ಹೋಗ್ತೇನೆ ಅಂತ. ಮಾತಿನಲ್ಲಿ ಪ್ರಯೋಜನ ಇಲ್ಲ ಅನ್ನೋಂಥ ಪ್ರತಾಪವಾನ್, ಪ್ರತಾಪವುಳ್ಳವ ಅಂತ ನಾವು ಸಾಮಾನ್ಯ ಅರ್ಥ ಬರೆದುಕೊಂಡು ಅನುವಾದ ಮುಗೀತು ಅಂತ ಹೇಳುತ್ತೇವೆ. ನಿಜವಾಗಿ ಆಗಲ್ಲ. ತಾಪ ಅಂದರೆ ಸಂತಾಪ, ನೋವು, ಸಂಕಟ. ಪ್ರ ಅಂದರೆ ಪೂರ ಅಂತ ಅರ್ಥ, ಪೂರಾ ಸಂಕಟ ಹೊತ್ತವ ಅಂತ ಅರ್ಥ. ಭಾರಿ ಬೇಜಾರಾಯ್ತು ಅವನಿಗೆ. ಪೂರ ಸಂಕಟ ಏನು ನಾನು ಹೇಳಿದೆ, 4 ಹಂತದಲ್ಲಿ ಅವನನ್ನು ಎತ್ತಿ ಕುಕ್ಕರಿಸಿದ್ದು ಹೇಗೆ ಅಂತ. ಸಾಮಾನ್ಯ ದುಡಿದ್ರೆ ಸಾಕಿತ್ತು, ಬಿದ್ದಿದ್ದ ಹೇಳ್ತಿದ್ದ. ಇದು ಎತ್ತಿ ಕುಕ್ಕರಿಸುವುದುಂಟಲ್ಲ, ಇದು ಸ್ವಲ್ಪ ಜಾಸ್ತಿಯೇ ಪುಕ್ಳಿ ಸಾಯ್ತದೆ. ಇದು ನಿಜವಾಗಿ ಮಾಡುವಂಥದ್ದು. ಭಿಂದ್ಯಾತ್ ಆಮಘಟಂ ಇವ ಅಂತ ಹೇಳಿಕೊಟ್ಟಿದ್ದಾನೆ ದುರ್ಯೋಧನನಿಗೆ ಪಾಠ ಅವನ ಕಣಿಂಕ. ಬೇಡದಿದ್ದವರನ್ನು ಒಮ್ಮೆಲೆ ಹೋಗಿ ಬೇಡ ಅಂತ ದುಡಬೇಡ, ಅವರನ್ನು ಎತ್ತಿ ಕಟ್ಟು, ಚಂದ ಮಾಡು. ಒಂದು ಸರ್ತಿ ಭಾರಿ ಎತ್ತರಿಸಿದ್ದಂದ್ರೆ ಕೆಳಗೆ ಹಾಕುವಾಗುಂಟಲ್ಲ, ಅದು ಹಸಿ ಮಡಕೆಯಂತೆ ಪೂರ ನುಚ್ಚು ನೂರಾಗ್ತದೆ. ಆ ತಂತ್ರ ಉಪಯೋಗಿಸಿ ಅಂತಾನೆ. ಈಗಲೇ ದುಡ್ಲಿಕ್ಕೆ ಹೋಗಬೇಡ, ಅವರು ಮತ್ತೆ ಹೇಳ್ತಾರೆ. ಏಳಲೇಬಾರದಂತೆ ಮಾಡಬೇಕಾದ್ರೆ ಅವರನ್ನು ಹೊತ್ತುಕೋ, ಸಾಯಿಸಿ ಬಿಡು. ಆನಂತರ ಮೊದಲಿಗೆ ಅಶ್ರುತರ್ಪಣ ನಿನ್ನದೇ ಬರಬೇಕು. ಆಗ ಯಾರಿಗೂ ಗುಮಾನಿ ಬರೋದಿಲ್ಲ, ಇವನೇ ದುಡಿ ಸಾಯಿಸಿದ್ದು ಅಂತ. ಎಷ್ಟು ಗಮ್ಮತ್ತು ನೋಡಿ. ಪೇಪರಲ್ಲಿ ನೀನೇ ಯಾಕೆ ಸುದ್ದಿ, ಅಯ್ಯೋ ಪಾಪ ಅಂತ ಹೇಳು, ಭಾರಿ ಒಳ್ಳೆಯವರಿದ್ರು ಹೇಳು, ಅವರ ಕುಟುಂಬಕ್ಕೆ ಒಂದಿಷ್ಟು ದುಡ್ಡು ಹಾಕಿಬಿಡು, ನೀನು ಕೊಟ್ಟುಬಿಡು ಕೂಡಲೇ. ಏನು ಅದ್ಭುತ ನೋಡಿ. ಕಲಿಸಿದ್ದು. ಇವತ್ತು ನಾವು ರಾಜಕೀಯದಲ್ಲಿ ಇದೆಲ್ಲ ಹೇಳಬೇಕು ಅಂದರೆ ಇವರು ಅದಕ್ಕಿಂತ 10 ಬಾರಿ ಮುಂದಿದ್ದಾರೆ. ಅದ್ಭುತ. ಈಗ ದುರ್ಯೋಧನ ಇದ್ದರೆ ಅವನೇ ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡ್ತಿದ್ದ. ನಮ್ಮ ಗುರುಗಳು ಹೇಳಿಕೊಟ್ಟದ್ದು ಸರಿ ಇದೆ ಅಂತೆ. ಪ್ರಾತ್ಯಕ್ಷಿಕೆ ನಡೀತದೆ ಇವತ್ತು. 10 ಟೈಮ್ ಮೋರ್ಸ್ ಅಂತ ನಮ್ಮ ಬೇರೆ ಇರಲಿ ಬಿಡಿ. ಹಾಗಾಗಿ ಇವತ್ತು ಭೀಷ್ಮರು ಭಾರಿ ಸಂಕಟ ಹೊತ್ತು ಏನು ಮಾಡಲಿಕ್ಕಾಗದೆ, ಅದು ತನ್ನವರಿಂದಲೇ ಪೆಟ್ಟು ತಿಂದು ತನ್ನ ಮರಿ ಮಕ್ಕಳುಗಳಿಂದಲೇ ಈ ರೀತಿಯಾದಂತಹ ಬವಣೆ ಪಟ್ಟ ಭೀಷ್ಮರು ಶಂಖ ಊದಿದ್ರು. ಭೀಷ್ಮರು ಶಂಖ ಊದಿದ್ದಾರೆ, ಸೇನಾಪತಿಗಳು ಸಿಗ್ನಲ್ ಕೊಟ್ಟಿದ್ದಾರೆ ಹೇಳಿ, ಉಳಿದವರೆಲ್ಲ ಊದಿದ್ದು. ಗಮ್ಮತ್ತು ಅಂದರೆ ಹಾಗೆ.
ನಾನು ಕೆಲವೊಮ್ಮೆ ಕತೆ ಹೇಳುವುದುಂಟು. ಈ ಕುರಿಗಳು ಸೀದಾ ಹೋಗ್ತಾ ಇರ್ತವೆ ಒಂದರ ಬೆನ್ನ ಹಿಂದೆ, ಅದು ಕುರಿಗಳೇ ಅಲ್ಲ, ಸರಿಯೇ, ಒಳ್ಳೆಯದೇ ಅವುಗಳು. ಮಧ್ಯದಲ್ಲಿ ಒಂದು ನಾವು ಕೋಲಡ್ಡ ಹಿಡಿಯುವುದು, ಸಣ್ಣ ಮಟ್ಟಿನಲ್ಲಿ 1 ಅಡಿ ಎತ್ತರದಲ್ಲಿ, ಅದಕ್ಕೆ ತಡಮೆ ಅಂತೇವೆ ನಾವು ಕೆಲವೊಮ್ಮೆ. ಕೋಲಡ್ಡ ಹಿಡಿದ್ರೆ ಅದು ಕುರಿ ಹಾರಿಕೊಂಡು ಹೋಗ್ತದೆ, ಅಷ್ಟು ಬುದ್ಧಿ ಉಂಟು ಅದಕ್ಕೆ, ಹಾರಿಕೊಂಡು ಹೋಗ್ತದೆ. 2ನೇದ್ದು ಹಾರ್ತದೆ, 3ನೇದ್ದು ಹಾರ್ತದೆ. ಈಗ ನಿಮಗೆ ಸ್ವಲ್ಪ ಪುರ್ಸೋದು ಜಾಸ್ತಿ ಉಂಟು ಹೇಳಿ ಕೋಲ್ ತಗೊಳ್ಳಿ, ಕೆಳಗಿಡಿ, ನೀವೇನೋ ಬೇಗ ಫೋನಲ್ಲಿ ಮಾತಾಡ್ತಾ ಕೂತ್ಕೊಳ್ಳಿ. ಇಲ್ಲಿ ಕುರಿ ಹಾರುವುದು ನಿಲ್ಲಿಸುವುದಿಲ್ಲ. ಅದರ ನಂತರದ್ದು ಅಲ್ಲಿ ಬಂದಾಗ ಹಾರಬೇಕು ಗೊತ್ತುಂಟು, ಅದಕ್ಕೆ ಹಾರ್ತಾನೆ ಉಂಟು. ಕೋಲ್ ಇರಲಿ ಇಲ್ಲದೇ ಇರಲಿ ಹಾರಬೇಕೆನ್ನುವುದು ಸತ್ಯ. ನಮ್ಮ ಪೂರ್ವಿಕರು ಮಾಡಿಕೊಂಡು ಬಂದ ಇದು ಸಂಪ್ರದಾಯ. ಹೇಳಿಕೊಂಡ ಆ ಸಂಪ್ರದಾಯಕ್ಕೆ ಶುದ್ಧ ತಮ್ಮ ಸರ್ವಾಂಗವನ್ನು ಸಮರ್ಪಿಸಿಕೊಳ್ಳತಕ್ಕಂಥ ಕುರಿ ಜಾತಿಗಳು ನಾವು ಇವತ್ತು ಸಹ ಹಾಗೆ ಅರ್ಥ ಮಾಡಿಕೊಳ್ಳುವುದಿಲ್ಲ, ವಿಷಯ ನೋಡಿಕೊಳ್ಳುವುದಿಲ್ಲ. ಇದು ನಮ್ಮ ಸಂಪ್ರದಾಯ ಅಂತ ಹೇಳಿಕೊಂಡು ಒಂದು ಸಾಹಿತ್ಯವೇ ಮಾರಾಯರೆ. ನೋಡಿದರೆ ಅದ್ಭುತ ಅನಿಸ್ತದೆ. ಯಾರ ಹತ್ರ ನಾವು ಹೇಳೋದು ನೋಡಿ. ಇದೇ ಕುರಿಮಂದೆ ಕತೆ. ಅದರಂತೆ ಶಂಖ ಊದಿದ ಭೀಷ್ಮ ಅಂತ ಹೇಳಿದ ತಕ್ಷಣ ನಮ್ಮ ಸೇನಾಪತಿ ಅಂತ ಹೇಳಿದ್ದು ಇವುಗಳು ಸಹ ಎಲ್ಲ ಕೂಗಿದ್ದು, ಶಂಖ ಊದಿದ್ದೇ ಓದಿದ್ದು. ಒಂದೊಮ್ಮೆ ಗಡ್ಡವೇ ತೀಡಿದ್ರೆ ಅವರೆಲ್ಲ ಗಡ್ಡ ತೀಡ್ತಿದ್ರೇನೋ, ಪುಣ್ಯಕ್ಕೆ ಎಲ್ಲರ ಹತ್ರ ಗಡ್ಡ ಇರ್ತಿರ್ಲಿಲ್ವೇನೋ ಕೊನೆಗೆ ಯುದ್ಧಕ್ಕೆ ಬಂದವರು. ಅಂದರೆ ನಾನು ಸಂಪ್ರದಾಯ ಹೇಳಿದದನ್ನೇ, ಅದು ಶಿಷ್ಟ ಸಂಪ್ರದಾಯ, ಹಿಂದಿನವರು ಮಾಡಿಕೊಂಡು ಬಂದದ್ದು. ನಮ್ಮಪ್ಪ ಅವನಪ್ಪನೆಲ್ಲ ಹೀಗೇ ಮಾಡಿದ್ದಾರೆ, ಅದು ತಪ್ಪಿಸಲೇಬಾರ್ದು ಅಂತ ಉಂಟು. ಹೇಳಿಕೊಂಡ್ರೂ ಕೇಳುವುದಿಲ್ಲ. ಒಂದು ಶ್ರಾದ್ದ ಮಾಡ್ತಿದ್ದ ಪುಣ್ಯಾತ್ಮ, ಮನೆಯಲ್ಲಿ ಒಂದು ಬೆಕ್ಕವನದ್ದು ಅಡ್ಡ ಹೋಯ್ತು ಹೇಳಿ ನೆಕ್ಸ್ಟ್ ಟೈಮ್ ಬರುವಾಗ ಆ ಶ್ರಾದ್ದಕ್ಕೆ ಅದನ್ನು ತಪ್ಪಿಸಬೇಕು ಹೇಳಿ ಒಂದು ಕಂಬಕ್ಕೆ ಕಟ್ಟಿ ಹಾಕಿಬಿಟ್ಟಿದ್ದಾನೆ ಆಗುವರೆಗೆ. ಅದು ಅಲ್ಲಿ ಮಿಯಾವ್ ಮಿಯಾವ್ ಹೇಳ್ತಾ ಕೂತಿತ್ತು, ಅದಕ್ಕೆ ಬಿಸ್ಕೆಟ್ ಬಿಲ್ಲ ಅಲ್ಲೇ ಹಾಕಿದ್ದಾನೆ. ಮಗನ ಹತ್ರ ಹೇಳಿದ್ದಾನೆ, ಅಪ್ಪ ನಾನು ಸತ್ತ ಬಳಿಕ ಶ್ರಾದ್ದ ಗೌಜಲಿ ನೀನು ಮಾಡಬೇಕು, ನೀನು ಬ್ಯಾಂಕ್ ಉದ್ಯೋಗಿ ಅಲ್ಲ ಮಾರಾಯ, ಕಂಪ್ಯೂಟರ್ ಎಲ್ಲ ನಿನಗೆ ಒಳ್ಳೆ ಬರ್ತದೆ, ದುಡ್ಡೆಲ್ಲ ಸರಿ ಮಾಡಿದ್ದಿ, ಆಯಿತು ಅಂದಿದ್ದಾನವ. ಅಪ್ಪ ಸತ್ತಿದ್ದಾನೆ, ಇವನು ಶ್ರಾದ್ದ ಶುರುವಾಗಿದೆ. ಆಗ ಒಂದು ಯೋಚನೆ ಮಾಡಿದ್ದಾನೆ, ಅಪ್ಪ 4 ಪಟ್ಟು ಜಾಸ್ತಿ ಮಾಡಬೇಕು ಹೇಳಿದ್ದಾರೆ, ಒಂದು ಕಂಬಕ್ಕೆ ಕಟ್ಟಿದ್ದಾರೆ ಬೇಕು, ಇನ್ನು 3 ತರಬೇಕು ಹೇಳಿ ಬೇರೆ ಮನೆಯಿಂದೆಲ್ಲ ತಂದು ಎಲ್ಲ ಕಟ್ಟಿ ಹಾಕಿ ಶ್ರಾದ್ದ ಮಧ್ಯದಲ್ಲಿ ಮಾಡಿದ್ದಾನೆ. ಮಾರ್ಜಾರ ಮಧ್ಯೆ ಶ್ರಾದ್ದ ಮಹಂಕರಿಷ್ಯೆ, ಎಷ್ಟು ಚೆನ್ನಾಗಿದೆ ನೋಡಿ ಅವನದ್ದು. ಅವುಗಳೆಲ್ಲ ಯಾವ್ಯಾವುದೋ ಮನೆದು ಒಬ್ಬೆ ಹೊಡಿತಾವೆ, ಪರಂಚಿಕೊಳ್ತಾವೆ ಎಲ್ಲ ಈ ಶ್ರಾದ್ದದ ಮಂತ್ರಗಳ ಜೊತೆಯಲ್ಲಿ. ನಮ್ಮದು ಮಾರ್ಜಾರ ಶ್ರಾದ್ದ ಅದು ಸಂಪ್ರದಾಯ, ಅಪ್ಪ ಹೇಳಿದ್ದಾನೆ, ಬಿಡಲಿಕ್ಕೆ ಇಲ್ಲ. ಪುರೋಹಿತ ಪಾಪ ಕಂಗ ನಡೀತಾನೆ ಉಂಟು ಇವತ್ತು ಸಹ. ಮಾರ್ಜಾರ ಶ್ರಾದ್ದ, ಅವನ ಅಪ್ಪನ ಶ್ರಾದ್ದಗಳನ್ನು ಅವನ ಮರಿ ಮೊಮ್ಮಕ್ಕಳು ಹೀಗೆ ಮಾಡೋದು. ಈಗ ಕೆಲವರೆಲ್ಲ 4 ಹೋಗಿ 8 ಕಟ್ತಾ ಇದ್ದಾವೆ. ನಾನು ಸುಮ್ಮನೆ ಹೇಳಿದ್ದು ನಿಮಗೆ ಎಂತ ಅಂತ, ಬೆಕ್ಕು ಅಂತ, ಬೆಕ್ಕಲ್ಲ ನಾಯಿ. ಬೇಜಾರಾಗಬಾರ್ದು ಅಂತ ನಾನು ಬೆಕ್ಕು ಹೇಳಿದ್ದು, ಅವ ಕಟ್ಟಿದ್ದು ನಾಯನ್. ನಮ್ಮದು ಕತೆ ಹೇಗುಂಟು ಈಗ. ಇದು ನಮ್ಮ ಸಂಪ್ರದಾಯದ ಕತೆ, ಅರ್ಥ ಆಯ್ತಾ ನಿಮಗೆ? ಬಿಡುವುದಿಲ್ಲ. ಏನು ಮೂಲ ಅಂತ ತಿಳ್ಕೊಳ್ಳದೆ ನಾವು ಮೂಢನಂಬಿಕೆಯಲ್ಲಿ ಕೂತಿದೆ. ಮೊದಲು ಮೂಲ ನಂಬಿಕೆ ಮಾಡಿ, ಬುಡ ಏನು ಅಂತ ನೋಡಿ, ಡಾಕ್ಯುಮೆಂಟ್ ಕೇಳಿ, ಪ್ರಮಾಣ ಜಿಜ್ಞಾಸೆ ಮಾಡಿ. ಹೇಳಿದ ತಕ್ಷಣ ಆಗುವುದಿಲ್ಲ, ಆಗುವುದು ಅಲ್ಲ. ಒಂದು ಮಗು ಊಟ ಕೂತಾಗ ಸಾವು ಬಂತು ಅಂತ ಹೇಳಿದ ತಕ್ಷಣ ಹೇ ಅಂತ ಬೊಬ್ಬೆ ಹೊಡಿದಲ್ಲ, ಅದಕ್ಕೆ ಹಲ್ಲು ಬರಲಿಲ್ಲ, ಅದು ಸರಿ ಹೇಳಿದ್ದು ಸರಿ ಕೇಳಿ, ಅದು ಸಾರು ಬಂತು ಅಂತ ಹೇಳಿತ್ತು ಪಾಪ, ಸ್ಪೆಲ್ಲಿಂಗ್ ಮಿಸ್ಟೇಕ್. ಇಲ್ಲ ಅದು ಸಾವು ಬಂತು ಅಂತಲಿ ಗ್ಯಾರಂಟಿ ಹೇಳಿಕೊಂಡು ನೀವು ಗಲಾಟೆ ಮಾಡೋದಾ? ಮಾಡಬೇಡಿ. ವಿಮರ್ಶೆ ಮಾಡಲಿಕ್ಕಿದೆ, ಪ್ರತಿಯೊಂದು ಮಾತುಗಳನ್ನು ಅರ್ಥೈಸಿಕೊಳ್ಳಲಿಕ್ಕೆ ಪೂರ್ವಾಪರ ಚಿಂತನೆ ಮಾಡಲಿಕ್ಕಿದೆ. ಇದು ಮನುಷ್ಯ ಪ್ರಜ್ಞೆ ಅಂದರೆ. ಅದಲ್ಲದೆ ಗಮ್ಮತ್ತಿನಲ್ಲಿ ಶಂಖ ಊದಿದ್ದೇ ಊದಿದ್ದು. ಒಬ್ಬ ಬೆಪ್ಪರಸ ಊದಿದ ಹೇಳಿ ಇವರೆಲ್ಲ ಊದಿದ್ದೆ. ತತ ಶಂಕಾಶ್ಚ ಭೇರ್ಯಶ್ಚ ಪಣಮಾನಕ ಗೋಮುಖ ಸಹ ಸೈವಾಭ್ಯ ಅನ್ಯಂತ ಸಶಬ್ದ ತುಮುಲೋಭವತ್. ಸಂಜೆ ಹೇಳ್ತಾನೆ, ಧೃತರಾಷ್ಟ್ರದ ಗಮ್ಮದೇ ಗಮ್ಮತ್ತು ಮಾರಾಯರು, ಊದಿದ್ದೇ ಊದಿದ್ದು, ಬಡಿದದ್ದೇ ಬಡಿದದ್ದು. ಅದ್ಭುತ ಅಂದರೆ ಅದ್ಭುತ. ಎಂಥದ್ದು ಕುಣಿತವಾದು, ರಣಾಂಗಣ. ಗೊತ್ತಿಲ್ಲ ಅಂದರೆ ಹೀಗೆ ಅವ್ರು ಹೇಳಿಬಿಟ್ಟಿದ್ದಾರೆ, ಶಂಖ ಊದಿತ ಮತ್ತು ಶುರು ಮಾಡಲಿಕ್ಕೆ ಉಂಟು ಅಂತ. ಮೊದಲು ಹೇಳಿಕೊಟ್ಟು ಯುದ್ಧದ ಕಥೆ ಹೇಗೆ ಅಂತ, ಸಿಗ್ನಲ್ ಪಾಸ್ ಆಗ್ತದೆ, ಎಲ್ಲರೂ ಅವರವರ ಪಾಳ್ಯದಲ್ಲಿ ಅವರವರ ತುಕಡಿಗಳಿಗೆ ಅವರವರ ಮಾರ್ಕ್ಗಳಿಗೆಲ್ಲ ಹೇಳಬೇಕು ಅಂತ. ಸರಿ ಅಂತೇಳಿ ಎಲ್ಲರೂ ಯಾರು ಅಂತ ಇಲ್ಲ, ಇಲ್ಲಿ ಯಾರ್ಯಾರು ನಿಂತಿದ್ದಾರೆ ಒಂದೊಂದು ತುಕಡಿಯಲ್ಲಿ ಒಂದೊಂದು ಮಾರ್ಚ್ಗಳಲ್ಲಿ ಶಂಖ ಊದಿದ್ದೆ. ಅವ ಊದಿದ, ಇವ ಊದಿದ, ಇವ ಊದಿದ, ಅವ ಊದಿದ, ಊದಿದ್ದೆ ಊದಿದ್ದು. ಒಟ್ಟಾರೆ ಎಲ್ಲ 11 ಅಕ್ಷೋಹಿಣಿ ಸೈನ್ಯದಲ್ಲಿಯೂ ಶಂಖ ಇದ್ದವರೆಲ್ಲ ಊದಿದ್ದಾರೆ. ಕೆಲವರಿಗೆ ಶಂಖ ಊದಲಿಕ್ಕೆ ಬರ್ತದೆ ಇಲ್ಲೋ ನೋಡಲಿಕ್ಕೂ ಸಾಕಾಗಲಿ, ಇರಲಿ ಪ್ರಾಕ್ಟೀಸ್. ಅದ್ಭುತ ಅಂದರೆ ಹಾಗೆ. ಬೇರೆ ಅಷ್ಟ ಬಡಿಲಿಕ್ಕೆ ಉಂಟು, ಮತ್ತೆ ಓದಲಿಕ್ಕೆ ಉಂಟು, ಬಡಿಲಿಕ್ಕೆ ಉಂಟು. ಬಡಿಲಿಕ್ಕೆ ಶುರು ಮಾಡಿದರು. ಈ ಸಮುದ್ರ ಸ್ನಾನಕ್ಕೆ ಒಬ್ಬ ಹೋದ, ತಂಬಿಕೆ ನೀರು ತರಲಿಕ್ಕೆ. ಉಪ್ಪು ನೀರು ಹೇಗಿರ್ತದೆ ಮನೆಯವರು ಕೇಳಿದ್ದಾರೆ, ತರಬೇಕು ಅಂತ ತಂಬಿಕೆ ತೊಗೊಂಡೋದ. ಈಗ ಇಟ್ಟೋದ್ರೆ ಯಾರಾದರೂ ತೆಗೆದ್ರೆ ಹೇಳಿಕೊಂಡವ ಹೊಂಡ ಮಾಡಿ ಅದನ್ನು ಇಟ್ಟ. ಮಣ್ಣಿನಲ್ಲಿ ಹೊಂಡ ಮಾಡಿ ಸುಲಭ, ಮರಳಿನಲ್ಲಿ ಇಟ್ಟಂದ್ರೆ ಈಗ ಸ್ನಾನಕ್ಕೆ ಹೋದರೆ ಎಲ್ಲಿಟ್ಟದು ಗೊತ್ತಾಗೋದಿಲ್ಲ ಹೇಳಿ ಅದರ ಮೇಲೆ ಒಂದು ಡೂಮ್ ಮಾಡಿದ, ಮಣ್ಣಿನದ್ದೇ ಒಂದು ಲಿಂಗ ಮಾಡಿದ, ಗಮ್ಮತ್ತಿನಲ್ಲಿ ಸ್ನಾನಕ್ಕೆ ಹೋದ. ಬೇಕಾದಷ್ಟು ನೀರಿನಲ್ಲಿ ಈಜಾಡಿದ, ಆಚೀಚೆ ಮಾಡಿದ, ಅಲೆಗಳ ಮೇಲೆ ಬಿದ್ದ, ಎದ್ದ, ನೀರು ಕುಡಿದ, ಉಪ್ಪು ಬಂದ.
ಬಂದು ನೋಡ್ತಾನೆ, ಅವ ಪುಣ್ಯಾತ್ಮ ಇದು ನೋಡ್ತಾನೆ, ಸಾಲು ಲಿಂಗಗಳುಂಟಲ್ಲಿ. ಇವ ಹೀಗೆ ಲಿಂಗ ಮಾಡಿ ಮುಳುಗುವುದನ್ನು ಯಾರೊಬ್ಬ ನೋಡಿ ಅವನು ಸಹ ಲಿಂಗ ಮಾಡಿ ಮುಳುಗಲಿಕ್ಕೆ ಹೋದ. ಅವನಿಗೆ ತಿಳ್ಕೊಂಡದ್ದು ಲಿಂಗ ಮಾಡಿ ಮುಳುಗಲಿಕ್ಕೆ ಉಂಟು ಅಂತ. ಇನ್ನೊಬ್ಬನು ಅದನ್ನು ಮಾಡಿದ. ಹೀಗೆ ಒಟ್ಟಾರೆ ಲಿಂಗಗಳ ರಾಶಿ. ಇವ ಬಂದವ ಕಕ್ಕಾಬಿಕ್ಕಿ ಒಂದು ಲಿಂಗ ಬೀಳಿಸಿದ, ಹೊಂಡ ಮಾಡಿ ನೋಡಿದ, ಅಲ್ಲಿ ಇಲ್ಲ ಅವನ ತಂಬಿಗೆ. ಇನ್ನೊಂದು ಲಿಂಗ ಬೀಳಿಸಿದ, ಹೊಂಡ ಮಾಡಿ ನೋಡಿದ, ಅಲ್ಲಿ ಇಲ್ಲ ತಾಮ್ರ ತುಂಬಿದೆ. ಇನ್ನೊಬ್ಬ ಮೇಲೆ ಬಂದವ, ನೀರಿನ ಮೇಲೆ ಒಂದು ಬಂದಂದ್ರೆ ಬೀಳಿಸ್ಬೇಕು, ಅವನು ಲಿಂಗ ಬೀಳಿಸ್ತಾ ಇದ್ದಾನೆ. ಇವನಿಗೆ ಒಟ್ಟಾರೆ ಗತಾನುಗತಿಕೋ ಲೋಕ ನಲೋಕ ಪಾರವಾರ್ಥಿಕ ನಷ್ಟಮ್ಮೆ ತಾಮ್ರಭಾಜನಂ ಅಂದ. ನಂದು ಹೋಯ್ತು ಮಾರ್ಯಾರೆ, ತಂಬಿಗೆ ಹೋಯ್ತೆ ಅಂದ. ತದ ಶಂಕಾಶ್ಚ ಭೈರ್ಯಶ್ಚ ಬಣವಾನಕ ಗೋಮುಖ ಸಹಸೈವಾಭ್ಯನ್ಯ ಅಂತ ಊದಿದ್ದೇ ಬಡದದ್ದೇ ಬಡಿದದ್ದು. ಎಲ್ಲರೂ ಸೇರಿದ್ದು ಮಾರಾಯರೆ. ಕೈಯಲ್ಲಿದ್ದದ್ದನ್ನೆಲ್ಲ ಬಡಿದಿದ್ದಾರೆ. ಕೊನೆಗೆ ನೋಡ್ಲಿಕ್ಕೆ ಹೋದ್ರೆ ಎಂತ ಕಾಣುವುದಿಲ್ಲ. ಪಾಣಿತಲ ಕೈ ಚಪ್ಪಾಳಿ ತಟ್ಟಲಿಕ್ಕೆ ಶುರು ಮಾಡಿದ್ದು. ಬಡಿದೈದು ಮುಗಿದೈತು. ಮತ್ತೆ ವಾನಕ, ವಾನ ಅಂದರೆ ವಣ ಅಂತ ಅರ್ಥ. ವೈಶೋಷಣೆ ವೈಶೋಷಣೆ ಅಂತ ಧಾತೋತು. ವನಕ್ಕೆ ಸಂಬಂಧಪಟ್ಟದ್ದೊಂದು ವಣ ಅಂತ. ಇವತ್ತು ನಾವು ಒಣ ದ್ರಾಕ್ಷಿ ಅಂತೆಲ್ಲ ಕರೀತೀವಿ, ಡ್ರೈ ಫ್ರೂಟ್ಸು ಅಂತ. ವಾನಂ ಶುಷ್ಕ ಫಲೆ ಶುಷ್ಕ ಇದೆಲ್ಲ ಕೋಶಗಳು. ನಾವಿವತ್ತು ಒಣ ಅಂತ ಹೇಳುವುದನ್ನೇ ವಾನ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಒಣಗಿ ಹೋದದ್ದು ಅಂತ. ಒಣಗಿ ಹೋದ ಕಟ್ಟಿಗೆ ಎಲ್ಲ ಅವರ ಕೈಯಲ್ಲಿ ಉಂಟು, ಕೋಲು ಕೊದಂಟಿ ಎಲ್ಲ ಉಂಟು, ಬರ್ಜಿ ಈಟಿ ಎಲ್ಲ ಅದೆಲ್ಲ ಒಣಗಿದ್ದೆ. ಅದರಲ್ಲಿ ಹೊಡಿಲಿಕ್ಕೆ ಶುರು ಮಾಡಿದರು. ಒಂದು ಶಬ್ದ ಆಯ್ತಾ ಇಲ್ವಾ? ಏನು ಗಮ್ಮತ್ರಿ. ಪಣ, ವಾನಕ, ಗೋಮುಖ ಊದ್ಲಿಕ್ಕೆ ಬರುವಂಥದ್ದನ್ನೇ ಊದ್ಲಿಕ್ಕೆ ಶುರು ಮಾಡಿದ್ದಾರೆ. ದನದಾಗೆ ಕೂಗುವುದು. ಮತ್ತೆ ಒಟ್ಟಾರೆ ಶಿಲ್ಲೆಗಳು, ಚಪ್ಪಾಳೆಗಳು, ಪೆಟ್ಟುಗಳು ಎಲ್ಲ ಬಂದವು. ಯಾವುದು ಸಸೂತ್ರವಾದ, ಯಾಕೆಂದರೆ ಇವತ್ತು ಯಾವುದನ್ನು ಸಹ ಯಾವುದು ವಸ್ತು ಹೇಳುವಷ್ಟು ಐಡೆಂಟಿಫೈ ಮಾಡುವ ಹಾಗಿಲ್ಲ ಇದು. ನೀವು ಪಣ್ಣವ ಅಂತ ಬೇಕಾದ್ರೆ ಹೇಳಿ, ಆ ನಕ ಅಂತ ಬೇಕಾಗಿರಲಿ, ನನ್ನಾಗಿ ಪಣ್ಣ, ವಾನಕ, ಗೋಮುಖ ಅಂತೇಳಿ ಏನು ಬೇಕಾದ್ರೆ ಯಾವುದು ಸಸೂತ್ರವಾಗಿ ಕೋಶದಲ್ಲಿ ಇದ್ದದ್ದು ಅಂತಲ್ಲ. ಇನ್ನು ಗೋ ಅಂದರೆ ಗಚ್ಚತಿ ಅಂತದ್ದು, ಹೋಗುವಂಥ ವಾದ್ಯಗಳು, ದೂಡಿಕೊಂಡು ದಪ್ಪ ಅಂತೇನು ಹೇಳ್ತಾರೆ ಅದೆಲ್ಲ, ಅಂಥದ್ದೆಲ್ಲ ತಂದಿದ್ದಾರೆ. ಎಲ್ಲ ಬಡಿತಾನೆ ಇದ್ದಾರೆ, ಹೊಡಿತಾನೆ ಇದ್ದಾರೆ. ಯಾವುದು ಸೌಂಡ್ ಆಗಬೇಕು ಅಂತ ಯಾವುದಿಲ್ಲ ಅಂತಲ್ಲ. ಶಬ್ದ ಆಗಿ 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 ಎಷ್ಟೆಲ್ಲ ಆಯಿತು ಅಂತ ಇವ ಹೇಳ್ತಾನೆ, ಸಂಜೆ ಹೇಳ್ತಾನೆ. ಒಟ್ಟಾರೆ ಒಂದಿಷ್ಟು ಗದ್ದಲ ಮಾಡಿಬಿಟ್ಟಿದ್ದಾನೆ. ಎಂತ ಅಂತ ಗೊತ್ತಿಲ್ಲ. ರಣಾಂಗಣದಲ್ಲಿ ಎಲ್ಲರಿಗೂ ಭಾರಿ ಖುಷಿ. ಹೊಡೆದದ್ದೇ ಸಿಕ್ಕಿದ್ದನ್ನು ಹೊಡೆದದ್ದೇ. ಸಹಸೈವ ಒಟ್ಟಿಗೆ ಹೊಡೆದಾಗ ಏನಾಗ್ತದೆ ನೋಡಿ. ಒಂದು ರಿದಮ್ ಇರುವುದಿಲ್ಲ, ವ್ಯವಸ್ಥೆ ಇಲ್ಲ ಅಂತ ಆದರೆ ಎಲ್ಲ ಒಟ್ಟು ಸೇರಿದಾಗ ಕಿವಿ ಕಿತ್ತೋಗ್ತದೆ. ಅದನ್ನೇ ಹೇಳಿದ ಸಹಸೈವ ಅಭ್ಯಹನ್ಯಂತ ಸಶಬ್ದ ತುಮುಲೋಭವತ್. ಹೇಳಲಿಕ್ಕೆ ಬಾರದ ಒಂದು ಶಬ್ದ ಆಗಿದೆ. ರಣಾಂಗಣದಲ್ಲಿ ಆಗುವ ಗೊಂದಲಕ್ಕೆ ತುಮುಲ ಅಂತ ಹೆಸರು. ತುಮುಲೋ ರಣ ಸಂಕಟೆ ಅಂತ. ರಣ ವ್ಯಾಕುಲೆ ಬೇಕಾದರೆ. ಹೋರಾಟದಂಗಳದಲ್ಲಿ ಏನು ಹೆಚ್ಚು ಕಡಿಮೆ ಆಗ್ತದೆ ಅದಕ್ಕೆಲ್ಲ ತುಮುಲ ಅಂತ ಹೆಸರು, ಮತ್ತೆಂಥದಿಲ್ಲ. ಒಟ್ಟೊಂದು ತುಮುಲ ಆಯ್ತು. ಯಾರಿಗೆ ಯಾರು ಹೊಡೆಯುವುದು, ಏನು ಹೊಡೆಯುವುದು, ಎಲ್ಲಿ ಹೊಡೆಯುವುದು ಇಲ್ಲ, ಹೇಗೂ ಹಾಗೆ. ಆಯುಧಗಳಿಗೂ ಹಾಗೆ ಹೊಡೆದದ್ದೇ ಹೊಡೆದದ್ದು. ಶಬ್ದ ಮಾಡಿದ್ದೆ, ಮೊಟ್ಟು ಶಬ್ದ ಮಾಡಬೇಕು ಕಂಡಿದೆ, ಅಲ್ಲಿಂದ ಸಿಗ್ನಲ್ ಬಂದಿದೆ, ಶಬ್ದ ಮಾಡಿದೆ, ಅಲ್ಲಿ ಸದ್ದು ಆಯಿತು. ಸೇನಾಪತಿಗಳ ಜೊತೆಯಲ್ಲಿ ಎಲ್ಲವೂ ಕೂಗಿತು. ಇತ್ತ ಕಡೆ ಏನಾಯಿತು? ಸಂಜೆ ಹೇಳ್ತಾನೆ, ಇಲ್ಲಿ ಆರಾಮವಾಗಿ ಉಂಟು ನೋಡಿ. ತತಃ ಶ್ವೇತೈರಯೈರ್ಯುಕ್ತೆ ಮಹದಿಸ್ಯಂಧನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದಧ್ಮತು. ಅವರದ್ದು ಚಂದವಾದ ಶಂಖ. ಅದೆಲ್ಲ ಗಲಾಟೆ ಮುಗ್ದಂದ್ರೆ ನಿಧಾನಕ್ಕೆ ಇವರು ಶಂಖ ಊದಿದ್ದು. ಅದು ಇಬ್ಬರು ಊದಿದರು ಅಂತ ಮೊದಲು ಹೇಳ್ತಾನೆ, ಆನಂತರ ಒಬ್ಬೊಬ್ಬರೇ ಊದಿದ್ದು ಅಂತ ಮತ್ತೆ ಹೇಳ್ತಾನೆ. ಮೊದಲು ಊದಿದವರು ಇವರಿಬ್ಬರು. ಅಲ್ಲಿ ಊದಿದವ ಭೀಷ್ಮ, ಇಲ್ಲಿ ಊದಿದವ ಭೀಮ ಅಲ್ಲ, ಇಲ್ಲಿ ಊದಿದವ ಕೃಷ್ಣ. ಇದು ಹೋರಾಟದ ಪೂರ್ತಿ ಚುಕ್ಕಾಣಿ ಕೈಯಲ್ಲಿ ಇರುವುದು ಕೃಷ್ಣನ ಕೈಯಲ್ಲಿ. ಅದನ್ನು ಬಹಳ ಚಂದವಾಗಿ ರಿಯಾಕ್ಷನ್, ಅದಕ್ಕುತ್ತರ. ಭೀಷ್ಮ ಏನು ಪ್ರತಾಪದಿಂದ, ಸಂಕಟದಿಂದ ಬೇಸತ್ತು ಸದ್ದು ಪೂರ್ತಿ ಹಾಕಿ ಕೂಗಿಸಿಬಿಟ್ಟ. ಉಳಿದವರೆಲ್ಲ ಅದನ್ನು ಹೊತ್ತುಕೊಂಡ್ರು. ಆ ಶಬ್ದವನ್ನು ಇವರು ನಿಧಾನಕ್ಕೆ ಚಂದ ಮಾಡಿ ತತಃ ಅವೆಲ್ಲ ಸದ್ದುಗಳು ಅಡಗಿದ ಮೇಲೆ ಸ್ವಲ್ಪ ಗ್ಯಾಪ್ ತಗೊಂಡು ನಿಧಾನಕ್ಕೆ ಎಲ್ಲಿ ಕೂತು ಹೇಳ್ತಾನೆ, ಶ್ವೇತೈರ್ಹಯೈರ್ಯುಕ್ತೆ ಮಹದಿಸ್ಯಂಧನೆ ಸ್ಥಿತೌ. ದೊಡ್ಡ ರಥ, ಹೌದು, ಮೇಲಕ್ಕೆ ಹನುಮಂತ ಕೂತಿ ಅದು ದೊಡ್ಡದಾಗಿ ಬಿಟ್ಟಿದೆ. ರಥಕ್ಕೆ ದೊಡ್ಡಸ್ತಿಕೆ ಬಂದಿದೆ, ಹನುಮಂತ ಕೂತು ಬಿಟ್ಟಿದ್ದಾನೆ. ಅವನ ಗಮ್ಮತ್ತು ಕೇಳಿದರೆ, ಹೋರಾಟದ ಅಂಗಳದಲ್ಲಿ ಎಲ್ಲಿಯಾದರೂ ಖುಷಿಯಾಗಿ ಬಿಟ್ಟರೆ ಅವ ಕೂಗಿ ಬಿಡುದು ಹನುಮಂತ. ಎದುರಾಳಿಗಳೆಲ್ಲ ಕೆಲವರು ಸಾಯುವುದು, ಕೆಲವರು ಉಚ್ಚೊಯ್ಯುವುದು, ಕೆಲವರು ಎದ್ದೋಡುವುದು. ಖುಷಿಯಾಗಿ ಕೂಗುವುದನ್ನು ಯಾರು ನೋಡಿದರೆ ಹನುಮಂತ, ಮತ್ತೆ ಯಾರು ನೋಡಿದ್ದಲ್ಲ. ಹೀಗೆಲ್ಲ ಇತ್ತು.
ಅದರಿಂದ ಹನುಮಂತ ಅಲ್ಲಿ ಕೂತಿದ್ದಾನೆ, ದೊಡ್ಡ ರಥ, ಬಿಳಿ ಕುದುರೆ, ಬಿಳಿ ಅರ್ಜುನ, ಕಪ್ಪು ಕೃಷ್ಣ. ನೋಡ್ಬೇಕ್ಲಿಕ್ಕೆ ಭಾಳ ಚೆನ್ನಾಗಿದೆ. ಎದುರಲ್ಲಿ ಬಿಳಿ ಕುದುರೆ, ಹಿಂಬದಿಯಲ್ಲಿ ಬಿಳಿ ಅರ್ಜುನ, ನಡುವಿನಲ್ಲಿ ಕಪ್ಪು ಕೃಷ್ಣ. ಶುದ್ಧವಾಗಿ ಕಾಣುತ್ತದೆ, ಚಂದವಾಗಿ ಕಾಣುತ್ತದೆ. ಪೂರ್ಣ ಸಾತ್ವಿಕವಾದ ಕುದುರೆಗಳನ್ನು ಹೇರಿಕೊಂಡು ಶುದ್ಧ ಸತ್ವನಾಗಿ ನಿಂತು ಅರ್ಜುನ ಹೋರಾಡಲಿಕ್ಕೆ ಬಂದಿದ್ದಾನೆ. ತಮಸ್ಸನ್ನು ಕಂಪ್ಲೀಟ್ ಕಳೆಯಲಿಕ್ಕೋಸ್ಕರ ಕೃಷ್ಣನು ತಮಸ್ಸಿನಾಗಿ ಬಂದಿದ್ದಾನೆ. ಯಾರೊಬ್ರು ಕೇಳಿದರು, ಮಧ್ಯರಾತ್ರಿಯಲ್ಲಿ ಹುಟ್ಟುವುದು ಚಂದ ಇಲ್ಲಲ್ಲ ಮಾರೇರೆ ಕೃಷ್ಣ, ನೀನು ಯಾಕೆ ಬಂದದ್ದು? ಅಲ್ಲ, ನನಗೆ ಮಧ್ಯರಾತ್ರಿಯಲ್ಲಿ ಓಡುವವರು ಯಾರೆಲ್ಲ ನೋಡಬೇಕಲ್ಲ, ಅದಕ್ಕೆ ಬಂದದ್ದು ಅಂದ. ಎಲ್ಲ ಬಾಯಿ ಮುಚ್ಚಿದ್ರು ಕೂಡಲೇ. ನಿಶಾಚರರೆಲ್ಲ ಇರ್ತಾರಲ್ಲ, ಹಗಲಲ್ಲಿ ಒಳ್ಳೆ ಕೆಲಸ ಮಾಡೋರನ್ನಾದ್ರೂ ನೋಡಲಿಕ್ಕೆ ಬರ್ತದೆ, ಪೇಪರ್ ಅವರು ಸಿಗ್ತಾರೆ. ಈ ರಾತ್ರಿ ಹೊತ್ತಿನಲ್ಲೆಲ್ಲ ಓಡಾಡ್ತಾರಂತೆಲ್ಲ, ಅವರನ್ನು ಮತ್ತೆ ನೋಡಿದ ಯಾರು, ಐಡೆಂಟಿಫೈ ಮಾಡೋದು ಯಾರು? ಅದಕ್ಕೆ ಇವ CCTV ಆಗಿ ಬಂದದ್ದು ಕೃಷ್ಣ. ಅದಕ್ಕೆ ಹೇಳಿದ, ಈ ರಾತ್ರಿ ಹೊತ್ತಿನ ಕೆಲಸಗಾರರನ್ನೆಲ್ಲ ನೋಡಲಿಕ್ಕೆ ನಾನೇ ಬರಬೇಕಾಯಿತು, ನನಗೆ ನೈಟ್ ಶಿಫ್ಟ್ ಉಂಟು, ಅದರಿಂದ ಮಧ್ಯರಾತ್ರಿ ಬಂದೆ ಅಂದ. ನಿನಗೆ ಎಚ್ಚರ ಆಗಲಿಕ್ಕೆ ಆಗುವುದಾದರೆ ಮಧ್ಯರಾತ್ರಿವರೆಗೆ ಅದೊಂದು ಅರ್ಗೆ ಕೊಡು, ಇಲ್ಲಾದರೆ ತೆಪ್ಪಗೆ ಮಲಗಿ ಹೋಗಾಚೆ ಅಂದ. ಸಂಕಟದಲ್ಲಿ ಕೆಲವರು ಕೇಳೋದು, ಪ್ರತಿನಿತ್ಯ ಮಧ್ಯರಾತ್ರಿವರೆಗೆ ಇದೆಲ್ಲ ಅದೆಂಥದ್ದು 2020 ಎಲ್ಲ ಉಂಟಲ್ಲ, ಅದೆಲ್ಲ ನೋಡಲಿಕ್ಕೆ ಇಡೀ ಕೂತ್ಕೊಳ್ತಾವೆ, ಕಣ್ಣಿಗೆ ಹೀಗೆ ರೆಪ್ಪೆಗೆ ಕಡ್ಡಿಯೆಲ್ಲ ಇಟ್ಟು. ಎಂಥ ಕರ್ಮಕ್ಕೆ? ಈ ಕೃಷ್ಣಾಷ್ಟಮಿಗೆ ಬಂದಾಗ ಅರ್ಗೆ ಕೊಡ್ಲಿಕ್ಕೆ 12 ಗಂಟೆ ಅಂದರೆ ಇವರಿಗೆ ಪ್ರಾಣ ಸಂಕಟ ಆಗ್ತದೆ. ಹೌದಾ, ಕಾಯ್ಬೇಕಾ? ಇನ್ನೂ ಆಗಲಿಲ್ವ ಗಂಟೆ? ಎಂಥ ಮಾರ್ಯಾರೆ ಗಂಟೆ ಹೊಡೆಯುವುದು ಅಂತ ಉಳಿದವರಿಗೆಲ್ಲ ಅರ್ಗೆ ಕೊಡುವವರಿಗೆಲ್ಲ ಬೈತಾವೆ ಇವುಗಳು ಮತ್ತೆ ನಮ್ಮ ಊರಿನಲ್ಲಿ ಇದ್ದಾವಂತ ಏನು ಹೇಳುವ. ಭಾಳ ಚಂದವಾಗಿ ಕೃಷ್ಣ ಕಾಣ್ತಾ ಇದ್ದಾನೆ, ಭಾಳ ಅದ್ಭೂರಿಯಾದಂಥ ರಥ, ಚೆನ್ನಾಗಿ ಸಂಜೆ ಹೇಳುತ್ತಾನೆ. ಬಿಳಿಯ ಕುದುರೆಗಳು, ಮಹತಿ ಸ್ಯಂದನೆ. ಸ್ಯಂದನ ಅಂದರೆ ರಥ ಅಂತ ಅರ್ಥ ಇದೆ, ಓಡ್ತದೆ ಅಂತ ಅರ್ಥದಲ್ಲಿ ಅದು. ಸ್ಯಂದನ ಹರಿಯುವುದು ಅಂತ. ಆದರೆ ಸ್ಯಂದನ ಅಂತ ಒಂದು ಮರಕ್ಕೆ ಹೆಸರು. ಅಶೋಕ ಎಲ್ಲ ಇದ್ದಾಗೆ, ಅಶೋಕ, ನೀಪ, ನಿಂಬ ಎಲ್ಲ ಇದ್ದಾಗೆ ಒಂದು ಟ್ರೀಯ ಹೆಸರು ಅದು ಸ್ಯಂದನ ಅಂತ. ಒಂದು ಒಳ್ಳೆ ಮರದಲ್ಲಿ ಇಬ್ಬರು ಕೂತಿದ್ದಾರೆ ಅಂತ ಇವ ಒಂದು ಗಮ್ಮತ್ತು ತಮಾಷೆ ಮಾಡಿ ಹೇಳ್ತಾನೆ. ದೊಡ್ಡ ಮರದಲ್ಲಿ ಇಬ್ಬರು ಕೂತಿದ್ದಾರೆ, ಒಂದು ಮಾಧವ ಒಂದು ಕೇಶವ, ಒಂದು ಮಾಧವ ಮತ್ತೊಂದು ಪಾಂಡವ, ಎರಡು ವಾಂತಗಳೇ, ವಕಾರದ ಕೊನೆಯಲ್ಲವಿರುವವರೇ. ಇಬ್ಬರು ಚೆನ್ನಾಗಿ ಸದ್ದು ಮಾಡ್ತಾರೆ. ಅದು ಊದುವುದು ಶಂಖವನ್ನು. ಶಂಖ ಅಂದರೆ ಪ್ರಣವದ ಗೀತೆ, ಮರ ಅಂದರೆ ದೇಹ, ಅದರಲ್ಲಿ ಕೂತವರು ನರ ಮತ್ತು ನಾರಾಯಣ. ದ್ವಾಸು ಪರ್ಣಾಸ ಯುಜಾಸಕಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ. ಒಂದಕ್ಕೆ ಊಟ ಬೇಕಂತೆ, ರಾಜ್ಯದ ಊಟ ಬೇಕಂತೆ, ಇನ್ನೊಂದಕ್ಕೆ ಊಟ ಬೇಡಂತೆ. ಊಟ ಇಲ್ಲದ ಹಕ್ಕಿ ಭಾರಿ ಮೆರೀತದಂತೆ, ಊಟ ಕೇಳುವ ಹಕ್ಕಿ ಸೊರಗ್ತದಂತೆ. ಅವ್ರು ಹೇಳುದು ಭಾಳ ಚಂದವಾಗಿದೆ. ಅರ್ಜುನನಿಗೆ ರಾಜ್ಯ ಬೇಕು ಅಂತ ಬಂದಿದ್ದಾನೆ, ಹೋರಾಟದ ಅಂಗಳದಲ್ಲಿ ಕೂತಿದ್ದಾನೆ. 5 ವರ್ಷ ಅಸ್ತ್ರಗಳನ್ನು ಕಲಿತು ಬಂದಿದ್ದಾನೆ, ಹೊರಗೋಗಿ ಪಾಶುಪತವನ್ನು ಎತ್ತು ತಂದಿದ್ದಾನೆ ಶಿವನ ಹತ್ರ ಮತ್ತೆ. ಹೀಗಾಗಿ ರಾಜ್ಯಕ್ಕಾಗಿ ನಿಂತಿದ್ದಾನೆ ಅರ್ಜುನ. ಕೃಷ್ಣ ಆರಾಮವಾಗಿ ಕೂತಿದ್ದಾನೆ. ಇಷ್ಟೆಲ್ಲ ಆಗಿಕೊಂಡ್ರು ಹಸ್ತಿನಾಪುರದ ಒಂದು ತುಂಡು ನನಗೆ ಅಂತ ಹೇಳಲಿಲ್ಲ. ಬೇಡಪ್ಪ, ಒಂದು ದುರ್ಯೋಧನ ಮನೆ ನನಗಿರಲಿ ಅಂತ ಹೇಳಲಿಲ್ಲ. ಇಲ್ಲ, ಚಂದವಾದದ್ದು ದುಶ್ಯಾಸನ ಮನೆ, ಅದಾದರೂ ಕೊಡು ಅಂತ ಕೇಳಲಿಲ್ಲ. ಇಂದ್ರಪ್ರಸ್ಥ ಹಾಗಾದ್ರೆ ನಿಮಗೆ ಬೇಡಲ್ಲ, ಅದು ನನಗಿರಲಿ, ಅದು ಹೇಳಲಿಲ್ಲ. ಅದು ಇವ್ರು ಕೊಟ್ಟದ್ದು ಇಲ್ಲ. ಗಮ್ಮತ್ ನೀಡಿ ಇಂದ್ರಪ್ರಸ್ಥ ಮಾಡಿದ್ದೇ ಕೃಷ್ಣ ನಿಂತೆ ಅಲ್ಲಿ ಕಾಂಡವದಾಹ ಮಾಡಿದಾಗ. ಮಯನನ್ನು ಕಳುಹಿಸಿ ಅರಮನೆ ಕೆತ್ತಿಸಿದ್ದೇ ಅವನು. ಎಷ್ಟು ದಿವ್ಯವಾದಂಥ ಅವನ ವಿಭೂತಿ ನೋಡಿ. ಅದರಿಂದ ಇಲ್ಲಿ ಹೇಳಿದ್ದು, ಒಂದು ಮರದಲ್ಲಿ ಮನುಷ್ಯನ ಈ ದೇಹ ಎನ್ನತಕ್ಕ ಮರದಲ್ಲಿ ಒಳಗೆ ದೇವರು ಇದ್ದಾನೆ, ಗೂಡಿನಲ್ಲಿ ಜೀವನು ಇದ್ದಾನೆ. ಜೀವ ಕರ್ಮಫಲವನ್ನು ತಿಂತಾ ಇದ್ದಾನೆ, ದೇವರು ಆರಾಮವಾಗಿ ನೋಡ್ತಾ ಇದ್ದಾನೆ. ತಿನ್ನುತ್ತಾ ಸೊರಗ್ತಾ ಇದ್ದಾನೆ ಜೀವ, ತಿನ್ನದಿರತಕ್ಕ ಭಗವಂತ ಮೆರಿತಾ ಇದ್ದಾನೆ. ಅದೇ ಇವತ್ತಿನ ರಥದಲ್ಲಿ ಆಗ್ತಾ ಇದೆ ಅಂತ ಹೇಳಿದ ನರನಾರಾಯಣರ ಕೂತ ರಥ. ಶರೀರಂ ರಥಮೇವಚ, ಶರೀರವೂ ರಥವೇ, ಶರೀರವೂ ಒಂದು ಮರವೇ. ಇದೊಂದಿನ ಬೀಳುವಂಥದ್ದೇ, ಓಡಾಡುವಂಥದ್ದು, ಬೀಳುವಂಥದ್ದು, ನಿಲ್ಲುವಂಥದ್ದು, ಬೆಳೆಯುವಂಥದ್ದು, ಮರಿ ಹಾಕುವಂಥದ್ದು, ಎಲ್ಲ ಅರ್ಥಗಳಲ್ಲಿ ಎಲ್ಲವನ್ನು ಹೇಳ್ತಾನೆ. ಅದನ್ನು ದೊಡ್ಡ ಮರದಲ್ಲಿ ಕೂತ 4 ಕುದುರೆಗಳನ್ನು ಕಟ್ಟಿದ ಇವರೀರ್ವರು ನಿಂತು ಶಂಖವನ್ನು ಊದಿದ್ರು. ಅವರ ಶಂಖದ ಹೆಸರೇ ಹೇಳ್ತಾನೆ ಬಹಳ ಚಂದವಾಗಿ. ಇಲ್ಲೇ ಬರುವಂಥದ್ದು ಹೆಸರು. ಪಾಂಚಜನ್ಯಂ ಋಷಿಕೇಶ, ದೇವದತ್ತಂ ಧನಂಜಯ, ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರ, ಅನಂತ ವಿಜಯಂ ರಾಜ ಕುಂತೀಪುತ್ರ ಯುಧಿಷ್ಠಿರ, ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ಒಬ್ಬೊಬ್ಬರದ್ದು ಶಂಖ ಊದಿದ್ದನ್ನು ಹೇಳ್ತಾ ಬಂದ. ಅದರ ವಿವರಣೆ ಕೊಡುವುದಿಲ್ಲ. ಆದರೆ ಸಾಲುಗಟ್ಟಲೆ ಇತ್ತು. ಕೃಷ್ಣ ಊದಿದ ನಂತರ ಅರ್ಜುನ ಪಕ್ಕದಲ್ಲಿದ್ದಾನೆ. ಆ ನಂತರದಲ್ಲಿ ಧರ್ಮರಾಜ ಅಲ್ಲ, ಭೀಮಸೇನ. ಆ ಬಳಿಕ ಧರ್ಮರಾಜ, ಮತ್ತೆ ನಕುಲ ಸಹದೇವರು. ಕಾಶ್ಯಶ್ಚ ಪರಮೇಶ್ವಾಸ, ಶಿಖಂಡೀಶ ಮಹಾರಥ. ನೋಡಿ, ಇಲ್ಲಿ ಶಿಖಂಡಿ ಅಂತ ಅಂದರು. ಕಾಶಿ ದೇಶ ನರೇಶನ ಹಿಂದೆಯೂ ಹೇಳಿದ್ದವ. ದೃಷ್ಟದ್ಯುಮ್ನಃ ಸಾತ್ವಿಕಿಶ್ಚ, ದೃಷ್ಟದ್ಯುಮ್ನ ಬಂದಿದ್ದಾನೆ. ವಿರಾಟಶ್ಚ ಸಾತ್ವಿಕಿಶ್ಚ ಪರಾಜಿತ, ವಿರಾಟ ಇದ್ದಾನೆ, ಸಾತ್ವಿಕಿ ಇದ್ದಾನೆ. ದ್ರುಪದ, ದ್ರುಪದ ರಾಜ ಇದ್ದಾನೆ. ದ್ರೌಪದೇಯಾಶ್ಚ,
5 ಜನ ದ್ರೌಪದಿಯ ಮಕ್ಕಳಿದ್ದಾರೆ. ಸರ್ವಶಃ ಪೃಥ್ವೀಪತೆ ಎಲ್ಲರೂ ಕೂಗಿದ್ದಾರೆ, ಶಂಖವನ್ನು ನಾದ ಮಾಡಿದ್ದಾರೆ. ಕೊನೆಗೆ ಹೇಳ್ತಾನೆ ಸಣ್ಣವನನ್ನು ಸೌಭದ್ರಶ್ಚ ಮಹಾಬಾಹು, ದೀರ್ಘ ತೋಳಿನವ, ಅರ್ಜುನನ ಮಗ, ಸುಭದ್ರೆಯ ಕೃಷ್ಣನ ತಂಗಿಯ ಮಗ ಅಭಿಮನ್ಯು, ಅವನು ಶಂಕಾನ್ ದದ್ಮುಹು ಪೃಥಕ್ ಅಲ್ಲಿ ಸಹಸೈವ ಅಭ್ಯಹನ್ಯ ಅಂತ ಅಂದಿದ್ದ, ಒಟ್ಟು ಹೊಡೆದಿತ್ತು ಅಂತ. ಇಲ್ಲಿ ಪ್ರತಿಯೊಬ್ಬರು ನಿಲ್ಲಿಸಿ ಶಂಖ ಊದಿದ್ದಾರೆ. ಕೈ ಚಪ್ಪಾಳಿಯೂ ತಟ್ಟಿಲ್ಲ, ಕೋಲು ಕುಟ್ಲಿಲ್ಲ, ನಗಾರಿಯೂ ಬಾರಿಸಲಿಲ್ಲ, ಕೇವಲ ಶಂಖ. ಕೃಷ್ಣನ ಕೈಯಲ್ಲಿನ ಶುದ್ಧ ಆಯುಧ. ಕೃಷ್ಣ ಶಂಖ ಊದಿ ತೋರಿಸಿದ. ಅವನಿಗೂ ಕೋಲು ಬಡಿವಿತ್ತಲ್ಲಿ, ಅವನಲ್ಲಿ ಕೊಳಲಿರ್ತಿತ್ತು, ಅವನು ಚಕ್ರವನ್ನು ತಿರುಗಿಸಿ ಸದ್ದು ಮಾಡಬಹುದಿತ್ತು, ಏನು ಮಾಡಲಿಲ್ಲ, ಖಾಲಿ ಶಂಖ ಊದ. ಬಾರುಕೋಲಿನಲ್ಲಿ ಚಾಟಿ ಬೀಸಿದ್ರೆ ಒಳ್ಳೆ ಶಬ್ದ ಆಗ್ತದೆ, ಶಿಲ್ಲೆ ಹೊಡೆದಾಗ ಆಗ್ತದೆ, ಅದನ್ನೆಲ್ಲ ಮಾಡಿ ತೋರಿಸಲಿಲ್ಲ, ಖಾಲಿ ಶಂಖ ಓದಿದ. ಅಷ್ಟೇ ತಗೊಂಡ್ರಿ ಇವರು. ಭೀಷ್ಮ ಊದಿದ್ದು ಶಂಖ, ಉಳಿದವರು ಹೊಡೆದದು ಪೆಟ್ಟು ಬೇರಿಗಳು. ಇವರೇನು ಮಾಡಿಲ್ಲ, ಅದೀಗ ಪ್ರಸಂಗ. ಅದು ಒಂದು ನಿಲ್ಲಿಸಿದ ನಂತರ ಇನ್ನೊಂದು, ಅದಾದ ನಂತರ ಮತ್ತೊಂದು, ಒಟ್ಟಿಗೂ ಮಾಡಲಿಲ್ಲ. ಹೀಗೆ ಒಟ್ಟು 18 ಶಂಖಗಳು ಬಂದಿವೆ. ನೆನಪಿಸಿಕೊಳ್ಳಿ, ಮತ್ತೆ ನಾಳೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.